ಹರಿಃ ಓಂ ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದ್ಗುಣಬ್ರಹ್ಮಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ಎಲಮಿಲಾರ್ಯನ್ ಗುರುನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುರ್ಮಮ. ಹರಿಃ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜ ರೂಪವಾಗಿದೆ. ನಾವು 82ರಿಂದ 92ನೇ ಗಜ್ಜವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು. ಈ 10 ಜನ ವರದರು ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ ಮತ್ತು ಹರಿಯ ಅನುಚರರಾಗಿದ್ದಾರೆ. ಎಲ್ಲರೂ ತಾರತಮ್ಯೋಪೇತವಾಗಿದ್ದಾರೆ ಎಂಬುದನ್ನು ತಿಳಿಸೋಸ್ಕರವಾಗಿ ಈ 10 ಜನರನ್ನು ಶ್ರೀ ಪುರಂದರದಾಸರು ನಿರ್ದೇಶಿಸುತ್ತಿದ್ದಾರೆ. ಸಮಸ್ತ ಜೀವರು ತಮ್ಮಲ್ಲಿರತಕ್ಕಂಥ ಕರ್ತೃತ್ವ ಶಕ್ತಿ ಇದನ್ನು ಜಾಗೃತಗೊಳಿಸಿಕೊಂಡು ಭಗವಂತನ ವಿಷಯವನ್ನು ತಿಳಿದುಕೊಳ್ಳುವುದೇ ಪ್ರಯತ್ನ ಎಂಬುದು ಹೆಸರು. ಜೀವರದು ಸಂಕಲ್ಪ ಮಾತ್ರ, ಉಳಿದೆಲ್ಲವೂ ಸಹ ದೇವತೆಗಳು ಆ ಜೀವರ ಹಿಂದೆ ನಿಂತು ನಡೆಸಿಕೊಡ್ತಾ ಇರ್ತಾರೆ. ಹೇಗೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡುವಾಗ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು ಅವರ ಹಿಂದೆ ನಿಂತು ಬೆಂಬಲಿಗರಾಗಿರುತ್ತಾರೆ. ಅದರಂತೆ ವಿಶ್ವಕುಟುಂಬಿ ಭಗವಂತನ ವಿಶ್ವಕುಟುಂಬದಲ್ಲಿ ಹಿರಿಯರಾದ ಶ್ರೇಷ್ಠದ ದೇವತೆಗಳು ಕಿರಿಯರಾದ ಜೀವರನ್ನು ಬೆಂಬಲಿಸುತ್ತಾರೆ. ವಿಷ್ಣು ಮಾರ್ಗವನ್ನು ಯಾರು ನೋಡಲು ಅಪೇಕ್ಷಿಸುತ್ತಾರೋ ಅವರಿಗೆ ಬೆಂಬಲವಾಗಿ ನಿಲ್ಲುತ್ತಾರೆ. ಅವರು ಒಳಗಡೆ ಪ್ರೇರಣೆ ಮಾಡುತ್ತಾರೆ. ನಾವು ಲೋಕದಲ್ಲಿ ಹೊರಡೆ ಕೈಯನ್ನು ಹಿಡಿದು ನಿಲ್ಲಿಸುವುದು, ಇನ್ನೊಂದು ಪದಾರ್ಥವನ್ನು ಕೊಟ್ಟು ನಿಲ್ಲಿಸುವುದಂತೆ ಆಗುತ್ತದೆ. ಆದರೆ ದೇವತೆಗಳು ಅವ್ಯಕ್ತ ಸ್ವಭಾವದಾದ್ದರಿಂದ ನಮ್ಮ ದೇಹದೊಳಗೆ ನಿಂತು ಪ್ರೇರಣೆ ಮಾಡುತ್ತಾರೆ. ದೇಹದೊಳಗೆ ನಿಂತು ಮನಸ್ಸಿಗೆ ಶಕ್ತಿಯನ್ನು ತುಂಬುತ್ತಾರೆ, ಮಾತಿಗೆ ಶಕ್ತಿಯನ್ನು ಕೊಡುತ್ತಾರೆ, ಉಸಿರಿಗೆ ಶಕ್ತಿಯನ್ನು ಕೊಡುತ್ತಾರೆ, ದೇಹಕ್ಕೆ ಶಕ್ತಿಯನ್ನು ತುಂಬುತ್ತಾರೆ, ಮನಸ್ಸಿಗೆ ಆನಂದವನ್ನು ಉಂಟು ಮಾಡುತ್ತಾರೆ. ಇವೆಲ್ಲವೂ ಸಹ ಉತ್ತೇಜಕವಾದ ಪ್ರಸಂಗಗಳಾಗಿದೆ. ಈ ಉತ್ತೇಜಕದಿಂದ ಪ್ರತಿಯೊಂದು ಶಬ್ದದ ಹಿಂದೆ ವೇದವ್ಯಾಸರ ನುಡಿಗಳು, ಆ ನುಡಿಗಳಿಗೆ ಅನಂತ ಅರ್ಥಗಳಿಂದ ಭಗವಂತನ ಗುಣೋತ್ಕರ್ಷದಲ್ಲೇ ಪರಿಸಮಾಪ್ತವಾಗುತ್ತದೆ. ಇದನ್ನು ಪ್ರತಿಯೊಬ್ಬ ಜೀವರು ಸಹ ಸಕಲ ಶಾಸ್ತ್ರದ ಪ್ರತಿಯೊಂದು ಅಕ್ಷರಗಳಲ್ಲಿ ನೋಡಬೇಕು. ಇದನ್ನು ನಾವು ಭಗವದ್ಗೀತೆಯ 2ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ನೋಡುತ್ತಾ ಇದ್ದೇವೆ. ಶ್ರೀಮದಾನಂದ ತೀರ್ಥರು ಇದಕ್ಕೆ ವಿಶೇಷ ಆಕಾರವಾಗಿ ತಾತ್ಪರ್ಯವನ್ನು ರಚನೆ ಮಾಡಿದ್ದಾರೆ. ನಮ್ಮ ಶರೀರ ಎಂಥದ್ದು ಎಂಬುದನ್ನು ಅತಿ ಸ್ಪಷ್ಟವಾಗಿ ತಿಳಿದುಕೊಂಡಾಗ ಮಾತ್ರ ಇದರ ಇತಿಮಿತಿಗಳನ್ನು ನಾವು ತಿಳಿದುಕೊಂಡು ಅದರಂತೆ ನಾವು ಆಯಾ ಜನ್ಮದಲ್ಲಿ ಪ್ರಯತ್ನವನ್ನು ನಾವು ಮಾಡಬಹುದು. ಅದನ್ನು ತಿಳಿಸ್ತಾ ಇದ್ದಾರೆ. ಇಮೇ ದೇಹ ಇತಿ ವಿಶೇಷಾಣಾತ್ ನಿತ್ಯ ಚಿದಾನಂದಾತ್ಮಕ
ಸ್ವರೂಪಭೂತಃ ದೇಹಃ ಮುಕ್ತಾನಾಮಪಿ ವಿವಿಜ್ಯತೆ ಇತಿ ಜ್ಞಾಯತೆ. ನ ವರ್ತತೆ ಯತ್ರ ರಜಃ ತಮಃ ತಯೋಃ ಸತ್ವಂ ಚ ಮಿಶ್ರಂ ನ ಚ ಕಾಲವಿಕ್ರಮಃ ನ ಯತ್ರ ಮಾಯಾ ಕಿಮಿತಾ ಪರೇ ಹರೇಃ ಅನುತ್ರಾತಾ ಯತ್ರ ಸುರಾಸುರಾಚ್ಯುತಾಃ ಶ್ಯಾಮಾವದ್ದಾತಃ ಶತಪತ್ರಲೋಚನಾಃ ಪಿಶಂಗವಸ್ತ್ರಾಃ ಸುರುಚಃ ಸುಪೇಶಃ ಸರ್ವೇ ಚತುರ್ಬಾಹವಃ ಉನ್ಮೀಷ್ಮಣಿ ಪ್ರವೇಶನಿಷ್ಕಾಭರಣ ಸುವಚಸಃ ಪ್ರವಾಲವೈಡೂರ್ಯಮೃಣಾಲವಚಸಂ ಪರಿಸ್ಫುರತ್ಕುಂಡಲ ಮೌಲಿಮಾಲಿನಾಂ ಭ್ರಾಜಿಷ್ಟುಭಿಃ ಯಃ ಪಠಿತೋ ವಿರಾಜತೆ ಲಸದ್ವಿಮಾನಬಲಿಭಿಃ ಮಹಾತ್ಮಾನಾಂ ವಿಜ್ಯೋತಮಾನಪ್ರಮೋದೋತ್ತಮಾಭಿಃ ಸ ವಿಜ್ಜುಬ್ರಾವಲೀಯರ್ಯ ಯಥಾ ನಭಃ ಇತಿ ಭಾಗವತೆ. ಚಿದಾನಂದಶರೀರೇಣ ಸರ್ವೇ ಮುಕ್ತಾ ಯಥಾ ಹರಿಃ ಭುಂಜತೆ ಕಾಮತೋ ಭೋಗಾನ್ ತದಂತ ಬಹಿರೇವ ವಾ ಇತಿ ಪರಮಶ್ರುತಿಃ. ಸಂಸಾರದಲ್ಲಿರುವ ಜಡದೇಹಗಳು ಮಾತ್ರ ಅನಿತ್ಯ. ಮುಕ್ತರಿಗೆ ಚಿದಾನಂದಾತ್ಮಕವಾದ ಸ್ವರೂಪಭೂತವಾದ ನಿತ್ಯ ದೇಹ ಇರುವುದು. ಹೀಗಿರುವಾಗ ನಿತ್ಯಾನಿತ್ಯವಾದ ಸುಜೀವಿಗಳಿಗೆ ಮುಕ್ತಿಪ್ರದನಾದ ಶ್ರೀಹರಿಗೆ ಚಿದಾನಂದಾತ್ಮಕ ದೇಹ ಇದೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಭಗವಂತ ಸದಾ ಸಚ್ಚಿದಾನಂದ ರೂಪಗಳಾಗಿದ್ದಾರೆ. ವೈಕುಂಠ ಲೋಕದಲ್ಲಿ ರಜೋಗುಣ ತಮೋಗುಣ ಇವುಗಳಿಂದ ಮಿಶ್ರಿತ ಸತ್ವಗುಣ ಕಾರಣದಿಂದಾಗುವ ವಿಕಾರ ವಿಜ್ಜ ಕಾಮಾದಿ ದೋಷಗಳು ಇಲ್ಲ. ದೇವತೆಗಳು ಪ್ರಹ್ಲಾದ ಮೊದಲಾದ ಅಸುರರು ಇವರೆಲ್ಲರಿಂದ ಪೂಜಿತರಾದ ಬ್ರಹ್ಮಾದಿ ದೇವತೆಗಳು ಶ್ರೀಹರಿಗೆ ಸೇವಕರಾಗಿರುತ್ತಾರೆ. ನೀಲವರ್ಣದವರು ನಿರ್ಮಲರು, ಕಮಲದಂತೆ ಕಣ್ಣುಳ್ಳವರು, ಪೀತಾಂಬರಧಾರಿಗಳು, ಸ್ವರೂಪಿಗಳು, 4 ಕೈಗಳಿರುವರು, ಹೊಳೆಯುವ ಬಂಗಾರ ಆಭರಣವುಳ್ಳವರು, ವರ್ಚಸ್ಸುಗಳಾದ ಮುಕ್ತರು ಇರುವರು. ಮುಕ್ತ ಜೀವರು ಉತ್ತಮ ಸ್ತ್ರೀಯರಿಂದ ಕೂಡಿ ಹೊಳೆಯುವ ವಿವಾಹ ಸಮೂಹಗಳಿಂದ ಆಕಾಶದಲ್ಲಿ ಶೋಭಿಸಿರುತ್ತಾರೆ. ಅಂಥ ಲೋಕವನ್ನು ಶ್ರೀಹರಿ ತೋರಿಸಿದನು ಎಂಬುದು ಭಾಗವತದಲ್ಲಿ ಬ್ರಹ್ಮದೇವರಿಗೆ ನಿಜ ವೈಕುಂಠ ದರ್ಶನವನ್ನು ಮಾಡಿ ತೋರಿಸಿದನಂದ ಬ್ರಹ್ಮದೇವರು ತಿಳಿಸ್ತಾ ಇದ್ದಾರೆ. ಮತ್ತು ಪರಮಶ್ರುತಿಯಲ್ಲಿ ಮುಕ್ತರೆಲ್ಲರೂ ತಮ್ಮ ಚಿದಾನಂದಾತ್ಮಕವಾದ ಶರೀರದಿಂದ ಶ್ರೀಹರಿಯ ಒಳಗೂ ಹೊರಗೂ ತಮ್ಮ ತಮ್ಮ ಯೋಗ್ಯತಾನುಸಾರ ಭೋಗ ಮಾಡುತ್ತಾರೆ. ಶರೀರ ಅನಿತ್ಯ, ಆದರೆ ಚಿದಾನಂದಾತ್ಮಕವಾದ ಶರೀರ ನಿತ್ಯ. ಇದನ್ನೇ ಇಮೇ ದೇಹ ಅಂಥವಂತಹ ಎಂದು ಜಡದೇಹಗಳನ್ನು ಉದ್ದೇಶಿಸಿ ಹೇಳಿದೆ. ಪರಮಾತ್ಮನ ಶರೀರ ಆನಂದಾತ್ಮಕವಾಗಿದೆ. ಜೀವರ ಸ್ವರೂಪ ದೇಹಗಳು ಸಚ್ಚಿದಾನಂದ ಆತ್ಮಕಗಳು. ಮುಕ್ತ ಲೋಕದಲ್ಲಿ ಜಡ ಪದಾರ್ಥವಿಲ್ಲ ಎಂದು ಹೇಳಿ ಶರೀರಗಳಿವೆ ಎಂದು ತಿಳಿಸಿರುವುದರಿಂದ ಮುಕ್ತರು ತಮ್ಮ ಸ್ವರೂಪ ದೇಹದಿಂದ ಭೋಗವನ್ನು ಪಡೆಯುವರು ಎಂದರ್ಥ. ಇದನ್ನು ಯಾಕೆ ಶ್ರೀಮದಾನಂದ ತೀರ್ಥರು ವಿಶೇಷವಾಗಿ ತಿಳಿಸಿದ್ದಾರೆಂದರೆ, ಇತರ ಮತೀಯದವರು ದೇಹವೇ ಇಲ್ಲ, ಕೇವಲ ಅದು ಚಿದಾನಂದಾತ್ಮಕವಾದದ್ದು, ಜ್ಞಾನಾತ್ಮಕವಾದದ್ದು ಅಂತ ಹೇಳಿ ಸ್ವರೂಪದ ಚಿತ್ರಣವನ್ನೇ ಬದಲಾಗಿ ಅವರು ಚಿಂತಿಸುತ್ತಾರೆ. ಅದನ್ನೇ ಇತರರಿಗೆ ಹೇಳುತ್ತಾರೆ. ಆದ್ದರಿಂದ ಸುಸ್ಪಷ್ಟವಾಗಿ ಸಕಲ ಜೀವರಿಗೂ ಸಹ ಸಚ್ಚಿದಾನಂದ ರೂಪವಿದೆ. ಮುಕ್ತರೆಲ್ಲರೂ ನಿತ್ಯರು, ಯಾವ ದೋಷವೂ ಅಲ್ಲಿ ಕಾಣುವುದಿಲ್ಲ, ಇರುವುದಿಲ್ಲ ಎಂಬುದನ್ನು ಶ್ರುತಿಗಳಿಂದ ಸ್ಪಷ್ಟಪಡಿಸ್ತಾ ಇದ್ದಾರೆ. ಮತ್ತು ಬ್ರಹ್ಮದೇವರಿಗೆ ಸಾಕ್ಷಾತ್ತಾಗಿ
ಅವರನ್ನು ಕರೆದುಕೊಂಡು ಹೋಗಿ ತೋರಿಸಿದ್ದಾರೆ. ಪ್ರತ್ಯಕ್ಷದರ್ಶಿಗಳು ಬ್ರಹ್ಮದೇವರು. ಅದನ್ನು ಭಾಗವತದಲ್ಲಿ ಶ್ರೀ ವೇದವ್ಯಾಸರು ಉಲ್ಲೇಖ ಮಾಡಿದ್ದಾರೆ ಮತ್ತು ಪರಮಶ್ರುತಿಯಲ್ಲಿರತಕ್ಕಂಥ ವಾಕ್ಯವನ್ನು ಉದಾಹರಿಸಿದ್ದಾರೆ. ಈ ಶ್ರುತಿಯಲ್ಲಿರುವುದರಿಂದ ಅದು ಭಗವಂತನ ವಾಕ್ಯವಾಗಿದೆ. ಅದು ಯಥಾರ್ಥ ಜ್ಞಾನವನ್ನೇ ತಿಳಿಸುತ್ತದೆ. ನಾವು ಮೋಕ್ಷವನ್ನು ಅಮುಕ್ತರು ನೋಡೋಕ್ಕೆ ಸಾಧ್ಯವಿಲ್ಲ. ಒಂದು ಸಾರಿ ಹೋದವರು ಮತ್ತೆ ಬರುವುದಿಲ್ಲ. ಆದರೂ ನಮಗೆ ಮುಕ್ತಿಯ ಸಂಪೂರ್ಣ ಚಿತ್ರಣ ನಮ್ಮ ಕಣ್ಣು ಮುಂದೆ ಇರಬೇಕು. ಅದು ಕೇವಲ ಶಾಸ್ತ್ರದಿಂದ ಮಾತ್ರ ಸಾಧ್ಯ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಈ ಲೋಕದಲ್ಲಿ ಅನ್ಯಮತೀಯರು ಅನ್ಯತಾಕಾರವಾಗಿ ಚಿತ್ರಿಸಿದ್ದಾರೆ. ಆದ್ದರಿಂದ ನಾವು ಭಗವನ್ನಿಷ್ಠ ಬುದ್ಧಿಯಲ್ಲಿ ಜಾರತಾ ಹೋಗ್ತಾ ಇದ್ದೇವೆ. ಅಂದರೆ ನಮ್ಮ ಸಂಶಯವನ್ನು ಹುಟ್ಟಿಸುವುದರಿಂದ ನಿಶ್ಚಿತವಾದ ಬುದ್ಧಿಗೆ ಧಕ್ಕೆ ಬರುತ್ತೆ. ಮತ್ತು ಹಾಗಾಗಿ ನಾವು ಕಾಣದ ಅವರು ಕಾಣದ ರೂಪಗಳನ್ನು ವಿಚಿತ್ರವಾಗಿ ಅವರು ವರ್ಣನೆ ಮಾಡಿದಾಗ ಇದಿರಬಹುದೇನೋ ಎಂಬ ಸಂಶಯ ಮೂಡಿಬರುತ್ತದೆ. ಹಾಗೆ ಜೀವ ಮತ್ತು ಭಗವಂತನಿಗೆ ಐಕ್ಯವನ್ನು ಕೆಲವು ಅನುಯಾಯಿಗಳು ತಿಳಿಸ್ತಾ ಹೋಗ್ತಾರೆ. ಈ ಉದ್ದೇಶ ಏನಾಗಿದೆ ಎಂದರೆ ಸಾಧಕ ಜೀವರಲ್ಲಿ ಒಂದು ವಿಷಮ ಸ್ಥಿತಿಯನ್ನು ಉಂಟು ಮಾಡಬೇಕು, ಅವರ ಸಾಧನೆಯನ್ನು ಕುಂಠಿತ ಮಾಡಬೇಕು ಎಂಬುದೇ ಆಗಿದೆ. ಆದ್ದರಿಂದ ಶ್ರೀಮದಾನಂದರ ಅವತಾರ ಮಾಡಿದ ಉದ್ದೇಶ ಏನು? ಯಾರು ಸಾತ್ವಿಕರಾಗಿದ್ದು ಸಾಧನೆಯಲ್ಲಿ ವಂಚಿತರಾಗ್ತಾ ಇದ್ದಾರೋ ಅವರನ್ನು ಜಾಗೃತಗೊಳಿಸಬೇಕು ಎಂಬುದೇ ಮುಖ್ಯವಾಗಿತ್ತು. ಆದ್ದರಿಂದ ಗೀತಾ ತಾತ್ಪರ್ಯದಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಹೋಗ್ತಾರೆ. ನ ಚ ಜೀವೇಶ್ವರ ಐಕ್ಯಂ ಮುಕ್ತಾವಪಿ ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾದರ್ಪ್ಯಮಾಗತಾಃ ಸರ್ವೇಪಿ ನೋಪಜಾಯಂತೆ ಪ್ರಳಯೇ ನ ವ್ಯಥಂತೆ ಚ ಯೋ ವೇದ ನಿಹತಂ ಗುಹಾಯಂ ಪರಮೇ ವ್ಯೋಮನ್ ಸೋಷ್ಟುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತಾಃ ಏತಮಾನಂದಮಯ ಆತ್ಮಾನಾಂ ಉಪಸಂಕ್ರಮ್ಯ ಇಮಾನ್ ಲೋಕಾನ್ ಕಾಮಾನ್ನಿ ಕಾಮರೂಪ್ಯಾನ್ ಸಂಚರನ್ ಏತತ್ ಸಾಮಗಾಯಾಸ್ತೆ ಸರ್ವೇ ನಂದತಿ ಯಶಸಾಗತೇನ ಸಭಾಸಹೇನ ಸಖ್ಯಾ ಸಖಾಯ ಕಿಲ್ಬಿಷಸ್ಮೃತ ಪಿತುಶ್ರೇಣಿಃ ಏಷಾ ಪರಂ ಹಿತೋ ಭವತಿ ವಾಜಿನಾಯ ರುಚಾಂ ತ್ವೇ ಪುಷಾಮಸ್ತಿ ಪುಷ್ಪವಾನ್ ಗಾಯತ್ರಂ ತ್ವಂ ಗಾಯತೆ ಶಕ್ವರೇಷು ಬ್ರಹ್ಮತ್ವೋ ವದತಿ ಜಾತವಿದ್ಯಾಂ ಯಜ್ಞಸ್ಯ ಮಾತ್ರಾಂ ವಿಮಿತ ಉತ್ಪಾಹ ಪರಂ ಜ್ಯೋತಿಸ್ ರೂಪಸಂಪಂಜ್ಯ ಸ್ವೇನ ರೂಪೇಣ ಅವಿನಿಷ್ಪಜ್ಯತೆ ಸಾ ತತ್ರ ಪರ್ಯೇತೆ ಜಂಕ್ಷನ್ ಕ್ರೀಡನ್ ರಮಮಾಣಃ ಶ್ರೀಬಿರ್ವಾ ಯನೇವ ತದಾ ವಿದ್ವನ್ ಪುಣ್ಯಪಾಪೇ ವಿಧೂಯ ನಿರಂಜನಃ ಪರಮಂ ಸಾಮ್ಯಮುಪೈತಿ. ಮುಕ್ತಿಯಲ್ಲಿ ಜೀವ ಪರಮಾತ್ಮನ ಐಕ್ಯವಿಲ್ಲ. ಈ ಜ್ಞಾನವನ್ನು ಪಡೆದೇ ಜೀವರು ಮುಕ್ತರಾಗುತ್ತಾರೆ. ಈ ಜ್ಞಾನದಲ್ಲಿ ನಾವು ಎಲ್ಲೇ ಮಟ್ಟಿಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿ ತನಕೂ ಸಹ ಮುಕ್ತರಾಗುವುದಿಲ್ಲ ಎಂದು ತಿಳಿಯಬೇಕು. ಭೇದ ಜ್ಞಾನ ಎಂಬುದು ಅತಿ ಸ್ಪಷ್ಟ. ಆದ್ದರಿಂದಲೇ ಮಧ್ವಮತದಲ್ಲಿ ಪಂಚಭೇದ ತಾರತಮ್ಯ ಎಂಬುದೇ ಮುಖ್ಯವಾಗಿ ತಿಳಿಸಲ್ಪಟ್ಟಿದೆ. ಈ ಪಂಚಭೇದ ತಾರತಮ್ಯ ಎಂಬುದು ಕೇವಲ ಈ ಲೋಕದಲ್ಲಿ ಮಾತ್ರ ಅಲ್ಲ, ಮುಕ್ತಿಯಲ್ಲೂ ಇರುತ್ತದೆ, ಎಲ್ಲ ಕಡೆನೂ ಇದ್ದೇ ಇರುತ್ತದೆ. ಜೀವರು ಮುಕ್ತಾವಸ್ಥೆಯಲ್ಲಿ ಐಕ್ಯವನ್ನು ಹೊಂದುವುದಿಲ್ಲ, ಹೊಂದಲು ಸಾಧ್ಯವೂ ಇಲ್ಲ. ಇವರು ಸೃಷ್ಟಿ ಕಾಲದಲ್ಲಿ ಮತ್ತೆ ಹುಟ್ಟುವುದೂ ಇಲ್ಲ, ಪ್ರಳಯ ಕಾಲದಲ್ಲಿ ದುಃಖ ಪಡುವುದೂ ಇಲ್ಲ. ಹೃದಯ ಗುಹೆಯಲ್ಲಿದ್ದ ಪರಮಾತ್ಮನನ್ನು ತಿಳಿದವರು ಮುಕ್ತಿಯಲ್ಲಿ ಅವನೊಡನೆ ಇದ್ದು
ಸರ್ವಭೋಗವನ್ನು ಅನುಭವಿಸುತ್ತಾರೆ ಎಂಬುದು ಈ ಉಪನಿಷತ್ತಿನ ವಾಕ್ಯದ ಅರ್ಥ. ಮುಕ್ತನು ತಾನು ಇಚ್ಛಿಸಿದ ರೂಪವುಳ್ಳವನಾಗಿ ಸರ್ವಭೋಗವುಳ್ಳವನಾಗಿ ಸ್ವೇಚ್ಛಾನುಸಾರ ಸಂಚಾರ ಮಾಡುತ್ತಾ ಹಾ ಊ ಹಾ ಎಂಬ ಸಾಮಗಾಯನವನ್ನು ಮಾಡುತ್ತಾ ಇರುತ್ತಾನೆ. ಮುಕ್ತರು ಶ್ರೀಹರಿಯಿಂದ ಸಂತುಷ್ಟರಾಗಿರುತ್ತಾರೆ. ಶ್ರೀಹರಿ ಇವರಿಗೆ ದಿವ್ಯವಾದ ಅನ್ನವನ್ನು ಕೊಡುತ್ತಾ ಇಂದ್ರಿಯಗಳಿಗೆ ಹಿತವನ್ನು ಉಂಟು ಮಾಡುತ್ತಾನೆ. ಅಂದರೆ ಮೋಕ್ಷಾವಸ್ಥೆಯಲ್ಲಿ ಅಂದರೆ ಮುಕ್ತಿಯಲ್ಲಿ ಅನ್ನ ಅಂದರೆ ಯಾವುದು ಅಂದರೆ ಅತೀತೆ ಅನ್ನ ಅಂತ ಹೇಳಿ ನಾವು ಲೋಕದಲ್ಲಿ ಮಾಡತಕ್ಕಂಥ ಸಾರಭೂತವಾದದ್ದು ಅಂತ ತಿಳಿಯಬಾರದು. ಅಲ್ಲಿ ಸತ್ವ ಪ್ರಚುರವಾದದ್ದು, ಶುದ್ಧ ಸತ್ವಗುಣದಿಂದ ಆದ ಪದಾರ್ಥಗಳೇ ಅಲ್ಲಿ ಅನ್ನ ರೂಪದಲ್ಲಿ ಸಿಗುವುದು. ಒಬ್ಬ ಮುಕ್ತನಾದ ಚತುರ್ಮುಖ ಬ್ರಹ್ಮದೇವನು ಋಕ್ಕುಗಳನ್ನು ಚೆನ್ನಾಗಿ ಉಚ್ಚರಿಸುತ್ತಿರುತ್ತಾನೆ. ಇನ್ನೊಬ್ಬ ಬ್ರಹ್ಮ ಚಕ್ವರಿ ಛಂದಸ್ಸುಳ್ಳ ಋಕ್ಕುಗಳಲ್ಲಿ ಗಾಯತ್ರಿ ಸಾಮದ ಗಾನ ಮಾಡುತ್ತಿರುತ್ತಾನೆ. ಮತ್ತೊಬ್ಬ ಬ್ರಹ್ಮ ಪುರಾಣ ವಿದ್ಯೆಯನ್ನು ಹೇಳುತ್ತಿರುತ್ತಾನೆ. ಮಗದೊಬ್ಬ ಬ್ರಹ್ಮ ಶ್ರೀಹರಿಯ ಮತ್ಸ್ಯಾದಿ ರೂಪವನ್ನು ಧ್ಯಾನಿಸುತ್ತಾ ಇರುತ್ತಾನೆ. ಹೀಗೆ ಈ ಶ್ರುತಿಗಳು ತಿಳಿಸಿದ ವಚನಗಳಿಂದ ಜೀವ ಪರಮಾತ್ಮರ ಐಕ್ಯವಿಲ್ಲ ಎಂಬುದನ್ನು ನಿರ್ದೇಶಿಸಲು ಮೋಕ್ಷ ದಶೆಯನ್ನು ವರ್ಣಿಸುವ ಅನೇಕ ಶ್ರುತಿ ಸ್ಮೃತಿಗಳನ್ನು ಸಮರ್ಥಿಸಿದ್ದಾರೆ. ಬ್ರಹ್ಮದೇವರು ಪ್ರತ್ಯೇಕವಾಗಿ ಸ್ತೋತ್ರ ಮಾಡುತ್ತಾ ಇರ್ತಾರೆ ಅಂದರೆ ಏನರ್ಥ? ತಾವು ಅಮುಕ್ತಾವಸ್ಥೆಯಲ್ಲಿ ಹೇಗೆ ಭಗವಂತನ ಆರಾಧನೆ ಮಾಡ್ತಾ ಇದ್ದರೋ ಅದರಂತೆ ಮುಕ್ತರಾದರೂ ಭಗವದ್ ಆರಾಧನೆಯಲ್ಲೇ ತೊಡಗಿರುತ್ತಾರೆ. ಇದು ಸಾಧನ ರೂಪವಾಗಿದ್ದರೆ ಮೋಕ್ಷದಲ್ಲಿ ಅದು ಫಲರೂಪವಾಗಿರುತ್ತದೆ ಮಾತ್ರ ನಾವು ತಿಳಿಯಬೇಕು. ಮೋಕ್ಷದಲ್ಲಿ ಮತ್ತೆ ಸಾಧನ ಎಂಬುದು ಇರುವುದಿಲ್ಲ. ಯಾವೊಂದು ಅವರು ಯೋಗ್ಯತಾಪೂರ್ಣವಾದ ಹಂತವನ್ನು ತಲುಪಿದಾಗ ಎಲ್ಲವೂ ಫಲರೂಪವಾಗಿ ಇರುತ್ತದೆ ಮೋಕ್ಷದಲ್ಲಿ. ಮುಕ್ತಾಃ ಪ್ರಾಪ್ಯ ಪರಂ ವಿಷ್ಣುಂ ತದ್ದೇಹಂ ಸಂಶಿತಾಪಿ ತಾರತಮ್ಯೇನ ತಿಷ್ಠಂತಿ ಗುಣೈ ಆನಂದಪೂರ್ವಕೈಃ ಭೂಪಾ ಮನುಷ್ಯಗಂಧರ್ವಾಃ ದೇವಾ ಪಿತರಯೇವ ಚ ಅಜಾನೇಯಃ ಕರ್ಮದೇವಾಃ ತತ್ವದೇವಃ ಪರಂತರಃ ಶಿವೋ ವಿರಂಚ ಇತ್ಯೇತೆ ಕ್ರಮಶತಗುಣೋತ್ತರಾ ನ ಸಮೋ ಬ್ರಹ್ಮಣೋ ಕಶ್ಚಿತ್ ಮುಕ್ತಾವಪಿ ಕಥಂಚನ ಶತಃ ಸಹಸ್ರಗುಣೋ ಶ್ರೀಃ ತತಃ ಪರಮೋ ಹರಿಃ ಅನಂತಗುಣತ್ವೇನ ತತ್ಸಮಃ ಪರಮೋಪಿ ನಃ ಅಕ್ಷುಣ್ಣಂತ ಕರ್ಣವಂತಃ ಸಕಾಯೋ ಮನುಜೇಷ್ಟಸಮ ಬಭೂವಃ ಕಾಮಶ್ಚ ಯತ್ರಾಪ್ತಕಾಮಾಃ ತತ್ರ ಅಮೃತಂ ಹೃದಿ ಇತ್ಯಾದಿ ಮೋಕ್ಷಾನಂತರಮಪಿ ವೇದವಚನೇಭ್ಯಃ ರಾಜರು, ಮನುಷ್ಯಗಂಧರ್ವರು, ದೇವಗಂಧರ್ವರು, ಪಿತೃದೇವತೆಗಳು, ಅಜಾನದ ದೇವತೆಗಳು, ಕರ್ಮದ ದೇವತೆಗಳು, ತತ್ವಾಭಿಮಾನಿಗಳಾದ ಬೃಹಸ್ಪತಿ ಮೊದಲಾದ ದೇವೇಂದ್ರನು, ರುದ್ರನು, ಚತುರ್ಮುಖನು ಇವರು ಮೋಕ್ಷದಲ್ಲಿಯೂ 100 ಪಾಲಿನಷ್ಟು ಹೆಚ್ಚು ಶ್ರೇಷ್ಠರಾಗಿರುತ್ತಾರೆ. ಚತುರ್ಮುಖ ಬ್ರಹ್ಮನಿಗಿಂತ ಸಹಸ್ರ ಪಾಲು ಹೆಚ್ಚಿನವಳು ರಮಾದೇವಿಯು. ಶ್ರೀ ಲಕ್ಷ್ಮೀದೇವಿಗಿಂತ ಶ್ರೀಹರಿ ಅನಂತ ಪಾಲಿನಷ್ಟು ಶ್ರೇಷ್ಠನು. ಶ್ರೀಹರಿಗೆ ಸಮನಾದವರಾಗಲಿ ಉತ್ತಮರಾದಾಗಲಿ ಯಾರೂ ಇಲ್ಲ. ಮುಕ್ತರು ಜ್ಞಾನ ಮೊದಲಾದ ಗುಣಗಳಲ್ಲಿ ತಾರತಮ್ಯ ಉಳ್ಳವರು. ಎಲ್ಲೆಲ್ಲಿ ಅಭಿಷ್ಟ ಪದಾರ್ಥಗಳು ಪೂರ್ಣವಾಗಿ ದೊರೆಯುವೋ ಅಂತಹ ಲೋಕದಲ್ಲಿ ನಮಗೆ ಮುಕ್ತಿಯನ್ನು ಕರುಣಿಸು ಎಂದು ಭಕ್ತರು ಪ್ರಾರ್ಥಿಸುತ್ತಾರೆ. ಹೀಗೆ ಮೋಕ್ಷದಲ್ಲಿಯೂ ಭೇದವನ್ನು ತಿಳಿಸುವ ಪ್ರಮಾಣ ವಚನಗಳಿರುವುದರಿಂದ ಅಲ್ಲೂ ಜೀವ ಪರಮಾತ್ಮರ ಐಕ್ಯವಿಲ್ಲ. ಇದನ್ನು ಯಾಕೆ ನಾವು ತಿಳಿಯಬೇಕು? ಇಲ್ಲಿ ನಾವು ಪ್ರತ್ಯಕ್ಷವಾಗಿ ನೋಡುತ್ತಿದ್ದೇವೆ ಐಕ್ಯ ಎಂಬುದು ಸುತರಾಂ ಇಲ್ಲ. ಆದರೆ ಸಂಶಯವನ್ನು ಹುಟ್ಟು ಮಾಡತಕ್ಕಂಥ ವಚನಗಳಿರುವುದರಿಂದ ನಾವು ಭ್ರಾಂತಿ ಕಲ್ಪಿತರಾಗಬಾರದು. ವಸ್ತುಸ್ಥಿತಿಯಲ್ಲಿ ಐಕ್ಯ ಎಂಬುದು ಲೋಕದಲ್ಲಿ ವಿರುದ್ಧವಾಗಿದೆ. ಭಿನ್ನವಾದ ಪದಾರ್ಥ ಎಂದು ಐಕ್ಯವನ್ನು ಹೊಂದುವುದು ಸಾಧ್ಯವೇ ಇಲ್ಲ.
ಅದು ಪ್ರತ್ಯಕ್ಷವಾಗಲಿ, ಅನುಮಾನವಾಗಲಿ, ಆಗಮವಾಗಲಿ 3 ಪ್ರಮಾಣದಿಂದಲೂ ತಿರಸ್ಕೃತವಾಗಿದೆ. ಆದರೂ ಜನರಿಗೆ ಯಾಕೆ ಈ ರೀತಿ ಭ್ರಾಂತಿ ಬರುತ್ತದೆ ಎಂದರೆ, ಆಗಮದಲ್ಲಿ ಅವರಿಗೆ ಪ್ರಾಮಾಣ್ಯ ತಿಳಿಯಲಾರದೆ, ಪ್ರತ್ಯಕ್ಷವನ್ನು ಸರಿಯಾಗಿ ಅವರ ಅನುಭವವನ್ನು ಹೊಂದಲಾರದೆ ಭ್ರಾಂತಿ ಕಲ್ಪಿತರಾಗುತ್ತಾರೆ. ಆದ್ದರಿಂದ ಶ್ರೀಮದಾನಂದ ತೀರ್ಥರು ಜೀವೈಕ್ಯವನ್ನು ಮೊಟ್ಟ ಮೊದಲು ನಾವು ತಿರಸ್ಕರಿಸಬೇಕು. ಎಲ್ಲೂ ಸಹ ಜೀವ ಮತ್ತು ಭಗವಂತ ಐಕ್ಯ ಎಂಬತಕ್ಕಂಥದ್ದು ಇರುವುದೇ ಇಲ್ಲ. ಅದು ಸತ್ಯಕ್ಕೆ ಅತಿ ದೂರವಾದದ್ದು ಎಂಬುದನ್ನು ನಾವು ಸುಸ್ಪಷ್ಟವಾಗಿ ತಿಳಿಯತಕ್ಕಂಥದ್ದು. ನ ಚ ಯತ್ರ ತು ಅಸ್ಯ ಸರ್ವಮಾತ್ಮೈಃ ವಾ ಭೂತ್ ತತ್ಕೇನ ಕಂ ಪಶ್ಯೇತ್ ಯದ್ಮೈ ತನ್ನ ಪಶ್ಯತೆ ಪಶ್ಯನ್ ವೈ ತನ್ನ ಪಶ್ಯಂತಿ. ನ ಹಿ ದೃಷ್ಟುಂ ದೃಷ್ಟೇ ವಿಪರಿಲೋಪೋ ವಿದ್ಯತೆ ಅವಿನಾಶಿತ್ವಾತ್ ನ ತು ತದ್ ಅದ್ವಿತೀಯಮಸ್ತಿ ತತೋ ಅನ್ಯದ್ವಿಭಕ್ತ ಯತ್ ಪಶ್ಯೇತ್ ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಚ ಶ್ರುತಿ ವಿರೋಧ. ಮುಕ್ತಿಯಲ್ಲಿ ಜೀವ ಬ್ರಹ್ಮರ ಭೇದ ಮತ್ತು ಅವರವರಲ್ಲೇ ತಾರತಮ್ಯ ತಿಳಿಸಿದ್ದಾರೆ. ಶ್ರುತಿಗಳು ಪರಮಂ ಭವತಿ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಎಂಬ ಐಕ್ಯವನ್ನು ಹೇಳುತ್ತಿದೆ ಎಂದು ಮುಂದಿನ ಶ್ಲೋಕದಲ್ಲಿ ತಿಳಿಸುತ್ತಾರೆ. ಅದು ಯಾವ ಐಕ್ಯವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಸುಜನರು ಸೋಲಬಾರದು ಎಂಬುದಕ್ಕಾಗಿ ಅದರ ವಿಸ್ತಾರವನ್ನು ಮಾಡಿ ತಿಳಿಸ್ತಾ ಇದ್ದಾರೆ. ಸಜ್ಞಾನಶೋ ಯದಿ ಭವೇತ್ ಕಿಂ ಮುಕ್ತಾನ ಪ್ರಯೋಜನಂ ಮೋಹಂ ಮಾಂ ಪ್ರಾಪಯಾಮಾನ ಭವಾನತ್ರೇತಿ ಚೋದಿತ ಯಾಜ್ಞವಲ್ಕ ಪ್ರಿಯಾಮಾಹ ನಾಹಂ ಮೋಹಂ ಬ್ರಹ್ಮೀಮಿತೆ ಭೂತವಜ್ಞಾನಲೋಪಃ ಸಾನ್ನಿಧ್ಯಂ ಜ್ಞಾನಂ ನ ಲಭ್ಯತೆ ನ ಚಾಜ್ಞೇಯ ವಿನಾಶಃ ಸ್ಯಾತ್ ಆತ್ಮನಾಶ ಕುತಃ ಪುನಃ. ಜೀವನು ಜ್ಞಾನ ಸ್ವರೂಪನಾಗಿದ್ದಾನೆ. ಅಂದರೆ ಪಂಚಭೂತಗಳ ಸಂಬಂಧ ಇರುವುದರಿಂದ ಸಂಸಾರ ದಶೆಯಲ್ಲಿ ಮನಸ್ಸಿನಲ್ಲಿ ವೃತ್ತಿ ಜ್ಞಾನವನ್ನು ಪಡೆಯುತ್ತಾನೆ. ಯಾಜ್ಞವಲ್ಕರು ಮೈತ್ರೇಯರಿಗೆ ಭೂತಜಜ್ಞಾನ ಎಂದರೆ ವೃತ್ತಿಜ್ಞಾನ ಮುಕ್ತರಿಗೆ ಇಲ್ಲ. ಅಮುಕ್ತರಿಗೆ ಮುಕ್ತರ ಬಗ್ಗೆ ಜ್ಞಾನ ಉಂಟಾಗುವುದಿಲ್ಲ. ಜೀವನ ಸ್ವರೂಪ ಜ್ಞಾನಕ್ಕೆ ನಾಶ ಇರುವುದಿಲ್ಲ. ಜ್ಞೇಯವಾದ ವಿಷಯಗಳೇ ನಾಶವಾಗದೆ ಉಳಿದಿರುವಾಗ ಹೀಗೆ ತಿಳಿಸಿರೋದ್ರಿಂದ ಮುಕ್ತರಿಗೂ ಮತ್ತು ಅಮುಕ್ತರಿಗೂ ಇರತಕ್ಕಂಥ ವ್ಯತ್ಯಾಸ, ಜ್ಞಾನದಲ್ಲಿ ವ್ಯತ್ಯಾಸವನ್ನು ಈ ಶ್ರುತಿಗಳಿಂದ ನಮಗೆ ತಿಳಿಸಿದ್ದಾರೆ. ಸ್ವಭಾವತಃ ಪರಾತ್ ವಿಷ್ಣೋ ವಿಶ್ವಂ ಭಿನ್ನಮಪಿ ಸ್ಫುಟಂ ಅಸ್ವಾತಂತ್ರಾತ್ ಭಿನ್ನಮಿವ ಸ್ಮಿತವೇವ ಯದಾ ಈದೃಶಂ ತದಾ ಘ್ರಾಣಿಭೋಗಾಃ ಸ್ಯಾತ್ ಸ್ವರೂಪ ಜ್ಞಾನಶಕ್ತಿತಃ ತದಾತ್ಮಾನುಭವೋಪಿ ಸ್ಯಾತ್ ಈಶ್ವರಃ ಜ್ಞಾನಮೇವ ಚ ಯದಾನನ್ಯ ವಿಜಾನಾತಿ ಆತ್ಮಾನಂ ಈಶ್ವರಂ ತಥಾ ಪುರುಷಾರ್ಥತಃ ಕುತಸ್ಥೋ ಸ್ಯಾತ್ ತದಭವಾಯ ಕೋ ಯತೇತ್ ತಸ್ಮಾತ್ ಸ್ವಭಾವಜ್ಞಾನೇನ ಭಿನ್ನಾ ವಿಷ್ಣು ಸಮೀಪಗಾಃ ಭುಂಜಂತೆ ಸರ್ವಭೋಗಾಶ್ಚ ಮುಕ್ತಿರೇಷ ನ ಚಾನ್ಯತಾ ಯತ್ರ ಹಿ ದ್ವೈತಮಿವ ಭವತಃ ಎಂಬ ಶ್ರುತಿ ಜ್ಞೇಯವಾದ ವಿಷಯಗಳು ನಾಶವಾಗದೆ ಇರುವುದನ್ನು ವಿವರಿಸುತ್ತಾ ಇದೆ. ಜಗತ್ತು ಪರಮಾತ್ಮನಿಗೆ ಅತ್ಯಂತ ಭಿನ್ನ, ಆದರೆ ಅಸ್ವತಂತ್ರ ಮತ್ತು ಶ್ರೀಹರಿ ಅಧೀನ. ಈ ಕಾರಣದಿಂದ ದ್ವೈತಮಿವ ಪದಪ್ರಯೋಗ, ದ್ವೈತ ಅಂದರೆ ಭಿನ್ನ, ಇವ ಅಂದರೆ ಅಸ್ವತಂತ್ರ ಎಂಬುದನ್ನು ತೋರಿಸ್ತಾ ಇದೆ ಅಂತ ತಿಳಿಯಬೇಕು. ಮುಮುಕ್ಷುಗಳು ಮೋಕ್ಷದಲ್ಲಿ ಭೋಗಾದಿಗಳು ಇಲ್ಲವೆಂದು ತಿಳಿದಾಗ ಅಂತಹವರು ಇಂತಹ ಪುರುಷಾರ್ಥಕ್ಕೆ ಏಕೆ ಪ್ರಯತ್ನಿಸುತ್ತಾರೆ? ಸಾಧನೆ ಅನ್ನೋದು ಎಷ್ಟೋ ಜನ್ಮಗಳ ಕಾಲ ಮಾಡಬೇಕು.
ಅಲ್ಲಿ ಸುಖವೇ ಇಲ್ಲ ಅಂತ ಹೇಳಿದರೆ ಈ ಸಾಧನೆಗೆ ಅರ್ಥವೇನಿದೆ? ಆದ್ದರಿಂದ ಇದನ್ನು ದಾರಿ ತಪ್ಪಿಸುವ ಮಾರ್ಗವಾಗಿದೆ. ಐಕ್ಯವಾಗಲಿ, ಮೋಕ್ಷದಲ್ಲಿ ಸುಖವಿಲ್ಲ ಎಂಬುದಾಗಲಿ ಎಲ್ಲವೂ ಸಹ ದಾರಿ ತಪ್ಪಿಸುವಂತಾಗಿದೆ. ಇದನ್ನು ನಾವು ಚೆನ್ನಾಗಿ ಮನಸ್ಸಿನಲ್ಲಿ ದೃಢ ಮಾಡಿಕೊಳ್ಳಬೇಕು. ಹೀಗಿರುವುದ ಮುಕ್ತರು ತಮ್ಮ ತಮ್ಮ ಸ್ವರೂಪ ಜ್ಞಾನದ ಸಾಮರ್ಥ್ಯದಿಂದ ವಿಷ್ಣುವಿನಿಂದ ಭಿನ್ನರಾಗಿದ್ದು ಎಲ್ಲ ಭೋಗಗಳನ್ನು ಅನುಭವಿಸುವರು ಎಂದರ್ಥ. ಈ ಶ್ರುತಿಗೆ ಅರ್ಥ: ಯನ್ನ ಪಶ್ಯೇತ್ ಪರೋ ವಿಷ್ಣು ದ್ವಿತೀಯತ್ವೇನ ಶಾಶ್ವತಃ ತದ್ವಿತೀಯಂ ನ ಭವತಿ ಪ್ರಾದುರ್ಭಾವಾತ್ಮಕಂ ವಪುಃ ಪ್ರಧಾನ ಪುರುಷಜನ್ಯಾತ್ ಯತ್ರ ಸ್ಯಾತ್ ಭಿನ್ನಮೀಶ್ವರಃ ವಿಭಕ್ತತ್ವೇನ ನಿಯತಂ ಯಸ್ಮಾತ್ ಪಶ್ಯತಿ ಸರ್ವದಾ ಪಶ್ಯನ್ನೇವ ಯತೋ ವಿಷ್ಣು ತದಾ ಭೇದೋ ನ ಪಶ್ಯತಿ ಚೇತನಸ್ಯಾಪಿ ನ ಭೇದೋ ಅಸ್ತಿ ತತೋ ಮುನ ನಹಿ ಜ್ಞಾನವಿಲೋಪೋಸ್ತಿ ಸರ್ವಜ್ಞ ಸ ಪರೇಶಿತಃ. ಶ್ರೀಹರಿ ತನ್ನ ಅವತಾರಗಳನ್ನು ಭಿನ್ನವೆಂದು ನೋಡುವುದಿಲ್ಲ, ಆದರೆ ತನ್ನಿಂದ ಭಿನ್ನವಾದ ಪ್ರಕೃತಿ, ಜೀವ ಇತ್ಯಾದಿಗಳನ್ನು ಭಿನ್ನವೆಂದೇ ನೋಡುತ್ತಾನೆ. ಸರ್ವಜ್ಞ ಪರಮಾತ್ಮ ಹೀಗಿರುವುದರಿಂದ ಅವನ ಜ್ಞಾನ ಭ್ರಮಾತ್ಮಕವಾಗುವುದು ಎನ್ನುವ ಮಾತೇ ಸರಿಯಲ್ಲ. ತಥೋ ಅನ್ಯದ್ ವಿಭಕ್ತಿಂ ಯತ್ ಪಶ್ಯೇತ್ ಜ್ಯೋತಿಬ್ರಾಹ್ಮಣ ಶ್ರುತಿ. ಭಗವಂತನು ತನ್ನ ಅವತಾರೂಪಗಳಲ್ಲಿ ಭೇದವನ್ನು ನೋಡುವುದಿಲ್ಲ, ಆದ್ದರಿಂದ ಅಲ್ಲಿ ಭೇದವಿಲ್ಲ. ಯದ್ವೇತ ಸ ನ ಪಶ್ಯತಿ. ಎಲ್ಲಿ ಅವನು ಭೇದವನ್ನು ನೋಡುವನು ಅಲ್ಲಿ ಭೇದ ಉಂಟು ಎಂದು ತಥೋ ಅನ್ಯದ್ ವಿಭಕ್ತಂ ಯತ್ ಪಶ್ಯೇತ್ ಎಂದು ಶ್ರುತಿ ತಿಳಿಸ್ಕೊಡ್ತಾ ಇದೆ. ಹೀಗೆ ನೋಡುವ ಮತ್ತು ನೋಡದಿರುವ ಪರಮಾತ್ಮನ ಜ್ಞಾನ ಭ್ರಮಾತ್ಮಕವಾವುದು ಎಂಬುದು ಶಕ್ಯವಿಲ್ಲ ಎಂದು ನಹಿ ದೃಷ್ಟಂ ದೃಷ್ಟೇ ವಿಪರ್ಯಲೋಪೋಸ್ತಿ ಎನ್ನುವ ಶ್ರುತಿ ತಿಳಿಸ್ತಾ ಇದೆ. ಭಗವಂತ ಸರ್ವಜ್ಞ, ಅವನಿಗೆ ಭ್ರಮೆ ಎಂಬುದು ಯಾವ ಕಾಲದಲ್ಲೂ ಇರುವುದಿಲ್ಲ. ಭಗವಂತನು ತನ್ನ ಅವತಾರವನ್ನು ಅಭಿನ್ನ ಎಂದು ತಿಳಿದಾಗ ಅದು ಅಭಿನ್ನವಾಗಿಯೇ ಇದೆ ಅಂತ ತಿಳಿಬೇಕು, ಮತ್ತು ಜೀವರು ಮತ್ತು ಪ್ರಕೃತಿ ಎಲ್ಲ ಭಿನ್ನರಾಗಿ ತಿಳಿದಾಗ ಅದು ಭಿನ್ನ ವಸ್ತು, ಎಲ್ಲ ಕಡೆಯೂ ಭಿನ್ನ ವಸ್ತು ಅಂತಲೇ ತಿಳಿಯಬೇಕು ಎಂದರ್ಥ. ಬ್ರಹ್ಮಾಣಿ ಜೀವ ಸರ್ವೇಪಿ ಪರಬ್ರಹ್ಮಣಿ ಮುಕ್ತಿಗಾಹ ಪ್ರಕೃತಿಂ ಪರಮಂ ಬ್ರಹ್ಮ ಪರಮಂ ಮಹದುಚ್ಯತ ನೈವ ಮುಕ್ತಾನ ಪ್ರಕೃತಿ ಕ್ವಾಪಿ ತದ್ವಿಷ್ಣು ವೈಭವಂ ಪ್ರಾಪ್ನುವಶ್ಯಂತೆ ತದ್ವಿಜ್ಞಾನಂ ನಿಜಂ ಬ್ರಹ್ಮತ್ವಮಾಪ್ಯತೆ. ಯದ್ಯಸ್ಯ ಪರಮೇಶ್ವರತ್ವಂ ತದಾ ಸ್ಯಾತ್ ದುಃಖಿತಃ ಕುತಃ ದುಃಖೇ ಚೇತ್ ಕುತಃ ಈಶತ್ವಂ ಈಶೋ ಹಿ ಏವ ದುಃಖಭಾಗ್ ಕುತಃ ಸರ್ವಮಿದೋ ಅಜ್ಞತ್ವಂ ಕ್ವಾ ಬ್ರಹ್ಮೋಪಿ ಅಜ್ಞತಂ ವಿನಾ ತಸ್ಮಾತ್ ನೈವ ಈಶ್ವರೋ ಜೀವಃ ತತ್ಪ್ರಸಾದಮುಚ್ಯತೆ. ಅದ್ವೈತಿಗಳಂತೆ ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ ಎಂಬ ಈ ಶ್ರುತಿಗೆ ಬ್ರಹ್ಮಜ್ಞಾನವನ್ನು ಪಡೆದವನು ಬ್ರಹ್ಮೈಕ್ಯವನ್ನು ಪಡೆಯುವನು ಎಂದು ಅರ್ಥೈಸುತ್ತಾರೆ. ಎಲ್ಲ ಜೀವರು ಬ್ರಹ್ಮ ಎಂದು ಕರೆಯಲ್ಪಡುವರು, ಆದರೆ ಮುಕ್ತ ಜೀವರು ಪರಬ್ರಹ್ಮ ಎಂದು ಕರೆಯಲ್ಪಡುತ್ತಾರೆ. ಲಕ್ಷ್ಮೀದೇವಿಗೆ ಪರಮ ಬ್ರಹ್ಮ ಎಂದು ಹೆಸರು, ನಾರಾಯಣನಿಗೆ ಪರಮ ಮಹದ್ಬ್ರಹ್ಮ ಎಂದು ಹೆಸರು. ಎಂದೆಂದಿಗೂ ಲಕ್ಷ್ಮೀದೇವಿ ಆಗಲಿ ಮುಕ್ತರಾಗಲಿ ವಿಷ್ಣುವಿನ ವೈಭವ ಜ್ಞಾನವನ್ನು ಪಡೆಯಲಾರರು. ಆದರೆ ಭಗವಂತನ ಪ್ರಸಾದದಿಂದ ಅವರವರ ಯೋಗ್ಯತಾನುಸಾರ ವಿಷ್ಣುವಿನ ಜ್ಞಾನ ಹೊಂದಿ ಗುಣಪೂರ್ಣತ್ವವನ್ನು ಪಡೆಯುವರು. ಜೀವ, ಮುಕ್ತಿ, ಪ್ರಕೃತಿ, ವಿಷ್ಣು ಇವರನ್ನು ಬೋಧಿಸಲು ಬ್ರಹ್ಮ, ಪರಬ್ರಹ್ಮ ಮತ್ತು ಪರಮಬ್ರಹ್ಮ, ಪರಮ ಮಹದ್ಬ್ರಹ್ಮ ಎಂಬ ಶಬ್ದಗಳನ್ನು ಈ ಶ್ರುತಿಯಲ್ಲಿ ಉಪಯೋಗಿಸಿದ್ದಾರೆ. ಅಹೇಯತ್ವಾದ್ ಅಹಂ ನಾಮ ಭಗವಾನ್ ಹರಿವ್ಯಯ ಬ್ರಹ್ಮೋಸೌ ಗುಣಪೂರ್ಣತ್ವಾದ್ ಅಸ್ಯ ಅಸೌ ಅಸನಾತ್ಮನಿತೆ ಅಸನಾದಸಿ ನಾಮಾಸೌ ತೇಜಸ್ತ್ಯಾಸೌ ಸಮೀರಿತಃ
ಸರ್ವೈಃ ಕ್ರಿಯಪದಶ್ಚೈವ ಸರ್ವೈಃ ದ್ರವ್ಯಪದೇರಪಿ ಸರ್ವೈಃ ಗುಣಪದಶ್ಚೈವ ವಾಚ್ಯ ಏಕೋ ಹರಿ ಸ್ವಯಂ ಯಸ್ಮತ್ ಪ್ರಾತಿಯೋಗ್ಯಾತ್ ತದೈತ್ ಕ್ರಿಯಾಪದೈಃ ಅಸ್ಮದೈತ್ ಅಂತರಾತ್ಮತ್ವಾತ್ ಕ್ರಿಯಾರ್ಥೈಶ್ಚ ತದನ್ವಯೈಃ ಪರೋಕ್ಷತ್ವಾತ್ ತತ್ರ ಐದಶ್ಯ ಮುಖ್ಯವಾಚ್ಯ ಸ ಏವತು. ಶ್ರೀಹರಿ ಅಹೇಯ ಅಂದರೆ ಹೇಯನಲ್ಲದವನು ಅಂದರೆ ಬಿಟ್ಟಿರುವುದು ಸಾಧ್ಯವಿಲ್ಲ ಅದರ್ಥ. ಆದ್ದರಿಂದ ಅಹಂ ಎಂದು ಭಗವಂತನಿಗೆ ಹೆಸರು. ಅವನನ್ನು ಜೀವ ಭಗವಂತನನ್ನು ಬಿಟ್ಟು ಇದಕ್ಕೆ ಸಾಧ್ಯವೇ ಇಲ್ಲ. ಬಿಂಬರೂಪದಲ್ಲಿ ಪ್ರತಿಯೊಂದು ಪ್ರತಿಬಿಂಬರಲ್ಲಿ ಭಗವಂತನಿದ್ದಾನೆ. ಆದ್ದರಿಂದ ಭಗವಂತನ ಹೆಸರು ಅಹಂ ಎಂದು ಹೆಸರು. ಹಾಗೆಯೇ ಗುಣಪೂರ್ಣನಾದ್ದರಿಂದ ಬ್ರಹ್ಮ ಎಂದು ಹೆಸರು. ಭಗವಂತನು ತೇಜಸ್ವರೂಪಿಯಾದ್ದರಿಂದ ತ್ವಂ ಎಂದು ಹೆಸರು. ಯಥಾರ್ಥ ಜ್ಞಾನ ಸ್ವರೂಪನು ಪರಿಮಿತಿ ಇಲ್ಲದವನು ಆದ್ದರಿಂದ ಶ್ರೀಹರಿಯು ಅಸ್ಮಾತ್ ಎಂದು ಕರೆಸಿಕೊಳ್ಳುತ್ತಾರೆ. ಶ್ರೀಹರಿಯೊಬ್ಬನೇ ಎಲ್ಲ ಕ್ರಿಯಾವಾಚಕ ದ್ರವ್ಯವಾಚಕ ಗುಣವಾಚಕ ಪದಗಳಿಂದ ಪರಮ ಮುಖ್ಯ ವೃತ್ತಿಯಿಂದ ವಾಚ್ಯನಾಗಿದ್ದಾನೆ. ಅವನ ಕಣ್ಣಿಗೆ ಕಾಣದೇ ಇರುವುದರಿಂದ ತತ್ ಎಂಬ ಪದದಿಂದಲೂ ಸರ್ವರಿಗೂ ಅಭಿಮುಖನಾಗಿರುವುದರಿಂದ ಯುಷ್ಮತ್ ಎಂದು ಎಲ್ಲರ ಹೃದಯದಲ್ಲಿಯೂ ಇರುವುದರಿಂದ ಅಸ್ಮತ್ ಎಂದು ಕರೆಸಿಕೊಳ್ಳುತ್ತಾನೆ. ಹೀಗೆ ವಾಚ್ಯನಾಗಿದ್ದಾನೆ ಎಂದರ್ಥ. ಹೀಗೆ ಪರಮಾತ್ಮನು ಸರ್ವವಾಚ್ಯನು, ಸರ್ವಶಬ್ದವಾಚ್ಯನು. ಈ ರೀತಿ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ವಾಕ್ಯಗಳೆಲ್ಲವೂ ಪದಗಳೆಲ್ಲವೂ ಪರಮಾತ್ಮ ವಾಚಕ ಆಗಿರುವುದರಿಂದ ಈ ವಾಕ್ಯಗಳು ಅಭೇದವನ್ನು ಹೇಳುವುದಿಲ್ಲ. ಸರ್ವಾನ್ ವೇದಾನಿದೀತವೇವ ಪ್ರಜ್ಞಾನೈಕ್ಯನ ಹೇತುನ ಶ್ವೇತಕೇತಹಂಕಾರಾತ್ ಪ್ರಾಯಶೋ ನಾಸ್ಮಿ ಮನುಷ್ಯ ಜೀವೋ ಕೇಶವಂಶೋ ನ ಯೇಷಾ ಪ್ರಜ್ಞಾನ್ಯತಾ ಭವೇತ್. ಏವಂ ಮಹತ್ವಬುದ್ಧೈವ ದರ್ಪಪೂರ್ಣೋ ಮೃಗಾತ್ ಪಿತುಃ ಸಕಾಶಕೃತಾಚಾರಂ ತ್ವಂ ದೃಷ್ಟ್ಯಾ ಸ್ತಬ್ಧಮಗ್ನವತ್ ಪಿತೋವಾಚ ಕುತಃ ಪುತ್ರಃ ಸಂಭತ ತ್ವಮುಪಾಗತ ಪ್ರಾಯೋ ನಾರಾಯಣಂ ದೇವಂ ನೈವ ತ್ವಂ ಪೃಷ್ಟವಾನಪಿ ಯಸ್ಮಿನ್ ಜ್ಞಾತೇಶ ವಿಜ್ಞಾತ ಜ್ಞಾನಾದೇನಂ ಪರಂ ಭವೇತ್ ಪ್ರಾಧಾನ್ಯ ತದೃಶತ್ವಾಚ್ಚ ತದಧೀನಮಿತಿ ಸ್ಫುಟಂ ತತ್ಸ್ಪೃಷ್ಟಂ ಚ ಇತಿ ವಿಜ್ಞಾತಂ ಪರವೃತ್ತಿ ಭವೇ ಜಗತ್ ಸ್ವಾತಂತ್ರ್ಯೇಣ ಅಸ್ಯ ವಿಜ್ಞಾನಂ ಮಿಥ್ಯಾಜ್ಞಾನಂ ಅನರ್ಥಕತ್. ಬಹಳ ಅಹಂಕಾರದಿಂದ ತಾನೇ ಅತಿ ಬುದ್ಧಿವಂತ, ತಾನೇ ಜ್ಞಾನವಂತ ಇತ್ಯಾದಿ ಗುಣಗಳಿಂದ ಗುರುಕುಲದಿಂದ ಹಿಂತಿರುಗಿದ ಶ್ವೇತಕೇತು ತಂದೆಗೆ ನಮಸ್ಕಾರ ಮಾಡುವ ಶಿಷ್ಟಾಚಾರವನ್ನು ಅನುಸರಿಸದೆ ದರ್ಪದಿಂದಿದ್ದವನನ್ನು ಅವನ ತಂದೆ, ನೀನು ಕೇವಲ ವೇದಗಳನ್ನು ಓದಿ ಅವರಲ್ಲಿ ಪ್ರತಿಪಾದ್ಯನಾದ ನಾರಾಯಣ ವಿಷಯವನ್ನು ಗುರುಗಳಿಂದ ತಿಳಿದುಕೊಳ್ಳದೇ ಇದರಿಂದ ಅಹಂಕಾರನದೇ ಉಂಟಾಗಿದೆ. ಆದ್ದರಿಂದ ನೀನು ನಾರಾಯಣನನ್ನು ತಿಳಿ, ಆಗ ಇನ್ನಿತರ ವಿಷಯಗಳು ತಾವಾಗಿಯೇ ತಿಳಿದಂತಾಗುತ್ತದೆ ಮತ್ತು ನಾರಾಯಣನ ಪ್ರಧಾನ, ಉಳಿದೆಲ್ಲ ಅವನ ಅಧೀನ. ಪ್ರಧಾನ ಜ್ಞಾನದಿಂದ ಅದಕ್ಕೆ ಅಧೀನವಾದ ಜ್ಞಾನ ಫಲವು ಒದಗುವುದು. ಆದ್ದರಿಂದ ಪ್ರಧಾನನು ಸದೃಶನೂ ಆದ ಭಗವಂತನ ಜ್ಞಾನದಿಂದ ಜಗತ್ತಿನ ಜ್ಞಾನ ಬಂದಂತಾಗುವುದು ಎಂದು ಉಪದೇಶ ಮಾಡುತ್ತಾನೆ. ಯಥಾಚ ಏಕಂ ಮೃತ್ಪಿಂಡಂ ಜ್ಞಾನಾದೇಹೇ ತದೃಶತ್ವತಃ ಮೃಣ್ಮಯಂ ತದಾ ಕಾರ್ಯಂ ಚ ಜ್ಞಾತುಂ ಮೃದಿತಿ ವೈ ಭವೇತ್ ಯತೇವ ಮೃತ್ತಿಕಾ ಹೇತೋ ನಿತ್ಯನಮೋ ಪ್ರವೇದನಾತ್ ವಾಚಾರಂಭ ಅನಿತ್ಯಂ ತು ಜ್ಞಾತಂ ತನ್ಮೂಲಮಿತ್ಯಪಿ ಏವಂ ಕಾರಣಭೂತೋಸು ಭಗವಾನ್ ಪುರುಷೋತ್ತಮಃ ಪ್ರಧಾನಸ್ಯ ಸ್ವತಂತ್ರಸ್ಯ ತನ್ಮೂಲಂ ಅಖಿಲಂ ಜಗತ್ ತದಾಧಾರಂ ವಿಮುಕ್ತೌ ಚ ತದಧೀರಂ ಸದಾಸ್ಮಿತಂ ಸ ಸೂಕ್ಷ್ಮಃ ವ್ಯಾಪಕಃ ಪೂರ್ಣ ತದೀಯಂ ಅಖಿಲಂ ಜಗತ್ ತಸ್ಮಾತ್ ತದೀಯಂ ತ್ವಮಸಿ ನೈವ ಸೋಪಿ ಕಥಂಚನ. ಮೃತ್ಪಿಂಡದ ಅಂದರೆ ಮಣ್ಣಿನ ಹೆಂಟೆ ಜ್ಞಾನದಿಂದ ಮೃಣ್ಮಯವಾದ ಎಲ್ಲದರ ಜ್ಞಾನ ಬಂದಂತಾಗುವುದು. ನಿತ್ಯವಾದ ಸಂಸ್ಕೃತ ಶಬ್ದಗಳ ಜ್ಞಾನದಿಂದ ವಿಕಾರರೂಪವಾದ ಮಾತಿ ಮಣ್ಣು
ಇತ್ಯಾದಿ ಶಬ್ದಗಳ ಜ್ಞಾನದ ಫಲ ದೊರೆಯುವುದು. ಹಾಗೆ ಪರಮಾತ್ಮನು ಸಮಸ್ತ ಜಗತ್ತಿಗೆ ಕಾರಣ ಮತ್ತು ಸ್ವಾತಂತ್ರ್ಯ. ಅವನ ಜ್ಞಾನದಿಂದ ಇನ್ನು ಉಳಿದವರ ಜ್ಞಾನ ತಿಳಿದ ಹಾಗೆ ಆಗುತ್ತದೆ. ಯಥಾ ಪಕ್ಷೀತ ಸೂತ್ರಂ ಚ ನಾನಾ ವೃಕ್ಷರಸಾಪಿ ಯಥಾ ನಜ್ಯ ಸಮುದ್ರಸ್ಯ ಯಥಾ ವೃಕ್ಷ ಪರಾವಪಿ ಯಥಾ ದಾನ ಪರಶ್ಚೈವ ಯಥೇವ ಲವಣೋದಕೆ ಯಥಾ ಪುರುಷದೇಶೋ ಚ ಯಜ್ಞ ಅಜ್ಞಾನಾದಪಿ ಯಥಾ ತೇನ ಅಪಹರ್ಯ ಚ ತಥಾ ತ್ವಂ ಚ ಪರಸ್ತುತಾ ಭಿನ್ನೋ ಸ್ವಭಾವತೋ ನಿತ್ಯಂ ನಾನಯೋರ್ ಏಕತ ಕ್ವಚಿತ್ ಏವಂ ವೇದೋ ಅಖಿಲಸ್ಯಾಪಿ ಸ್ವತಂತ್ರತ್ವ ಪರಮೇಶ್ವರಾತ್ ಪರತಂತ್ರಂ ಸ್ವತಂತ್ರೇಣ ಕಥಮೈಕ್ಯಂ ವಾಪ್ನುಯಾತ್ ಸ ಜೀವನಾಮ ಭಗವನ್ ಪ್ರಾಣಾಧಾರಣ ಹೇತುತಃ ಉಪಚಾರೇಣ ಜೀವಾಖ್ಯ ಸಂಸಾರಿಣಿ ನಿಗಜ್ಯತೆ ತದಧೀನಮಿದಂ ಸರ್ವಂ ನಾನ್ಯಧೀನಂ ಸ ಈಶ್ವರಃ. ತತ್ವಮಸಿ ಎಂಬ ಶ್ರುತಿಯಲ್ಲಿ ಬೋಧಿಸಲ್ಪಟ್ಟ ತತ್ವವನ್ನು ವಿಶದೀಕರಿಸಲು 9 ದೃಷ್ಟಾಂತವನ್ನು ತಿಳಿಸಿ ಆ ದೃಷ್ಟಾಂತಗಳೆಲ್ಲವೂ ಭೇದವನ್ನೇ ತಿಳಿಸುತ್ತದೆ, ಪ್ರತಿಪಾದಿಸುತ್ತದೆ ಎಂದು ತಿಳಿಸಿದ್ದಾರೆ. ಶಕುನಿ ಪಕ್ಷಿ ಮತ್ತು ಅದನ್ನು ಕಟ್ಟಿದ ಸೂತ್ರ ಎರಡು ಭಿನ್ನವಾಗಿರುವುದೇ. ಜೇನು ಮತ್ತು ಪುಷ್ಪಗಳು ರಸಗಳು ಭಿನ್ನವಾಗಿ ಇದೆ. ನದಿಯ ಅಭಿಮಾನಿ ದೇವತೆಗಳು ಸಮುದ್ರವು ಭಿನ್ನವೇ ಆಗಿದೆ. ವೃಕ್ಷ, ಜೀವಿ ಮತ್ತು ಅದರಲ್ಲಿರುವ ಅನಿರುದ್ಧ ನಾಮಕ ಭಗವಂತ ಭಿನ್ನರೇ ಆಗಿರುವರು. ನೆಗ್ರೋಧ ಫಲ, ಇದರಲ್ಲಿರುವ ಸೂಕ್ಷ್ಮದ ಬೀಜಗಳಲ್ಲಿರುವ ಜೀವಿಗಳು ಅವುಗಳಲ್ಲಿರುವ ಸೂಕ್ಷ್ಮದ ಪರಮಾತ್ಮನಿಗೂ ಭೇದವೇ ಇದೆ. ನೀರಿನಲ್ಲಿ ಲವಣೋದಕ ಉಪ್ಪು ಕಾಣದಿದ್ದರೂ ನೀರಿಗೂ ಉಪ್ಪಿಗೂ ಭೇದವೇ ಇದೆ. ಪುರುಷ ಗಾಂಧಾರ ದೇಶಕ್ಕೂ ಭೇದವಿದೆ. ಅಜ್ಞಾನಿಗೂ ಮೃತ್ಯುಶೈಲಿರುವ ಜೀವಿಯು ಬಂಧುಗಳನ್ನು ಗುರುತಿಸಿದಾಗ ಪ್ರಾಣಾದಿಗಳ ನಿಯಾಮಕ ಪರಮಾತ್ಮನಿಗೂ ಭೇದವೇ ಇದೆ. ದ್ರವ್ಯ ಕಳ್ಳಿನಿಂದ ಅಪಹರಿತವಾದಾಗ್ಯೂ ಅಪಹರಿಸಿದ ಕಳ್ಳಿನಿಗೂ ಭೇದವಿದೆ. ಈ ರೀತಿ ಶ್ವೇತಕೇತುವೆ, ನೀನು ಪರಮಾತ್ಮನು ಸ್ವಭಾವತಃ ನಿತ್ಯವಾಗಿ ಭಿನ್ನನು ಎಂದು ಅತತ್ವಮಸಿ ಎಂದು ಹೇಳಿದೆ. ಹೀಗೆ ಸ್ವತಂತ್ರದ ಶ್ರೀಹರಿ ಸಮಸ್ತ ಜಗತ್ತಿಂದ ಭಿನ್ನವಾಗಿದ್ದಾನೆ. ಆದ್ದರಿಂದ ಪರತಂತ್ರ ವಸ್ತು ಸ್ವತಂತ್ರದೊಡನೆ ಐಕ್ಯ ಸಾಧ್ಯವಿಲ್ಲ ಎಂದರ್ಥ. ಪರಮಾತ್ಮ ಎಲ್ಲರ ಪ್ರಾಣಧಾರಣೆಗೆ ಕಾರಣ. ಆದ್ದರಿಂದ ಅವನು ಮುಖ್ಯವಾಗಿ ಜೀವ ಶಬ್ದದಿಂದ ಪ್ರಾಣಧಾರಕ ಎಂಬ ಹೆಸರಿಂದ ಜೀವ ಶಬ್ದವಾಚ್ಯನಾಗಿದ್ದಾನೆಂದರ್ಥ. ಸಂಸಾರಿಗಳಾದ ಜೀವರು ಅಮುಖ್ಯವಾಗಿ ಜೀವರು. ಭಗವಂತನಿಗೂ ಯಾರಿಗೂ ಅಧೀನಲ್ಲ. ಆದರೆ ಸಮಸ್ತ ಜಗತ್ತು ಭಗವಂತನ ಅಧೀನ. ಜೀವೇಶ್ವರ ವಿಧಾ ಚೈವ ಜಡೇಶ್ವರ ವಿಧಾ ತಥಾ ಜೀವಭೇದೋ ಮಿತಶ್ಚೈವ ಜಡಭೇದ ವಿಧಾ ತಥಾ ಜಡಭೇದ ಮಿತಶ್ಚಾಪಿ ಪ್ರಪಂಚೋ ಭೇದ ಪಂಚಕ ಸ ನಿತ್ಯ ಸೇವನ ಉತ್ಪಾದ್ಯಶ್ಚನ್ಯಪಿ ತಸ್ಮದನಾದಿಮಾನೇನ ಪ್ರಪಂಚೋ ಭೇದ ಪಂಚಕ ವಿಷ್ಣು ಪ್ರಾಜ್ಞಾಮಿತಂ ಯಸ್ಮಾದ್ವೈತಂ ನ ಭ್ರಾಂತಿ ಕಲ್ಪಿತಂ ಅದ್ವೈತ ಪರಮಾರ್ಥೋಸು ಭಗವಾನ್ ವಿಷ್ಣುರವ್ಯಃ ಪರಮತ್ವಂ ಸ್ವತಂತ್ರತ್ವಂ ಸರ್ವವ್ಯಕ್ತಿಂ ತ್ವಮೇವ ಚ ಸರ್ವಜ್ಞತ್ವಂ ಪರಾನಂದಃ ಸರ್ವಸ್ಯ ತದಧೀನತಾ ಇತ್ಯಾದಿಯೋ ಗುಣ ವಿಷ್ಣೋಃ ನೈವಾನ್ಯಸ ಕಥಂಚನ ಅಭಾವಃ ಪರಮಾದ್ವೈತೆ ಸಂತೇವ ಹಿ ಅಪರಾಣಿ ತು ವಿಕಲ್ಪ ವಿನಿವರ್ತೇತ ಕಲ್ಪತೋ ಯದಿ ಕೇನಚಿತ್ ಅದ್ವೈತಂ ಜ್ಞಾನಿನಂ ಪಕ್ಷೇನ ತಸ್ಮಾತ್ ವಿದ್ಯತೆ ಕ್ವಚಿತ್ ಇತ್ಯಾದಿ ಶ್ರುತಿಭ್ಯಃ ಅರ್ಥಾಂತರಸ್ಯೇವ ಅವಗತತ್ವಾತ್. ಪ್ರಪಂಚ ಅಂದರೆ ಭೇದ ಪಂಚಕ. ಇದು 5 ವಿಧ. ಈ ಭೇದ ಸತ್ಯ. ಹುಟ್ಟಿದ್ದಾದರೆ ನಾಶವಾಗಬೇಕಾಗಿತ್ತು, ನಾಶವನ್ನು ಹೊಂದುವುದಿಲ್ಲ. ಕಾರಣ ಈ ಭೇದ ಪಂಚಕ ಅನಾದಿ. ಈ ಭೇದ ವಿಷ್ಣುವಿಗೆ ತಿಳಿದಿದ್ದು ಅವನಿಂದಲೇ ನಿರ್ಮಿತವಾದದ್ದು. ಆದ್ದರಿಂದ ಸತ್ಯ, ಭ್ರಾಂತಿಯಿಂದ ಕಲ್ಪಿತವಾದಲ್ಲ. ಪರಮಾತ್ಮನೇ ಅದ್ವೈತ, ಆದರೆ ಒಬ್ಬನೇ ಆಗಿರುವನು. ಕಾರಣ ಅವರೊಬ್ಬನೇ ಪರಮತ್ವ, ಅಂದರೆ ಸ್ವತಂತ್ರತ್ವ, ಸರ್ವಶಕ್ತಮತ್ವ, ಸರ್ವಜ್ಞತ್ವ ಮತ್ತು ಪೂರ್ಣಾನಂದತ್ವ ಇತ್ಯಾದಿ ಇವುಗಳೆಲ್ಲವೂ ವಿಷ್ಣುವಿಗೆ ಮಾತ್ರ ಇರುವುದು.
ಇತರ ಯಾರಿಗೂ ಇಲ್ಲ. ಇದೇ ಅದ್ವೈತ ಪದಾರ್ಥ. ಶ್ರುತಿಗಳು ಪ್ರಪಂಚದ ವಿಜ್ಞೇತ ಇತ್ಯಾದಿ ಪಂಚಭೇದವನ್ನೇ ಜೀವ ಈಶ್ವರ, ಜಡ ಈಶ್ವರ, ಜೀವ ಜೀವ, ಜಡ ಜೀವ ಮತ್ತು ಜಡ ಜಡಕ್ಕೆ ಹೇಳುತ್ತಿದೆ. ವಿಕಲ್ಪ ಇದು ವಿಜ್ಞೇತ ಎಂಬ ಶ್ರುತಿ ಭೇದ ಮಿಥ್ಯಾತ್ವವನ್ನು ಹೇಳುವುದಿಲ್ಲ, ಆದರೆ ಭೇದ ಸತ್ಯವೊಂದೇ ಹೇಳುವುದು. ಏಕಪಿಂಡ ನಾಮಧೇಯಂ ಇದು ಶಬ್ದಾನಂ ವೈಯರ್ಥಂ ಚಾನ್ಯತ ನ ಚ ಏಕವಿಜ್ಞಾನೇನ ಸರ್ವವಿಜ್ಞಾನಂ ತತ್ಪಕ್ಷೆ ನಹಿ ಶುಕ್ತಿಜ್ಞೋ ರಜತಜ್ಞ ಇತಿ ವ್ಯವಹಾರಃ ನ ವಕ್ರತೋಪಿ ಭೇದೇ ಏವ ದೃಷ್ಟಾಂತೋಕ್ತಸ್ಯ ತಸ್ಮಾತ್ ತತ್ವಮಸಿ ಇತ್ಯೇವ ಉಚ್ಯತೆ. ತಸ್ಮಾತ್ ಅತತ್ವಮಸಿ ಇತ್ಯೇವ ಉಚ್ಯತೆ. ಅದ್ವೈತ ಮತದಲ್ಲಿ ಬ್ರಹ್ಮನು ಸತ್ಯ, ಜಗತ್ತು ಮಿಥ್ಯ. ಸತ್ಯದ ಜ್ಞಾನದಿಂದ ಮಿಥ್ಯಾಭೂತವಾದ ಜ್ಞಾನವಾಗಲಾರದು. ಉದಾಹರಣೆಗೆ, ಕಪ್ಪೆ ಚಿಪ್ಪನ್ನು ತಿಳಿದವನು ಬೆಳ್ಳಿಯನ್ನು ತಿಳಿದುಕೊಂಡಿದ್ದಾನೆ ಎಂದು ಯಾರು ಹೇಳುವುದಿಲ್ಲ. ಬ್ರಹ್ಮನ ಜ್ಞಾನದಿಂದ ಎಲ್ಲ ಜಗತ್ತಿನ ಜ್ಞಾನ ಆಗುವುದೆಂಬುದು ಅದ್ವೈತ ಮತದಲ್ಲಿ ಕೂಡುವುದಿಲ್ಲ. ಕಾರಣ, ಆ ಮತದ ಪ್ರಕಾರ ಬ್ರಹ್ಮನೊಬ್ಬನೇ ಸತ್ಯ, ಜಗತ್ತು ಆರೋಪವಾದುದು, ಅಂದರೆ ಮಿಥ್ಯಾಭೂತವಾದುದು. ಸತ್ಯವಾದುದರ ಜ್ಞಾನದಿಂದ ಮಿಥ್ಯಾಭೂತವಾದರ ಜ್ಞಾನ ಆಗುವುದು ಎಲ್ಲಿಯೂ ಕಂಡು ಬರುವುದಿಲ್ಲ. ಹೀಗೆ ಅದ್ವೈತ ವ್ಯಾಖ್ಯಾನವನ್ನು ಒಪ್ಪಿಕೊಂಡರೆ ಏಕಜ್ಞಾನದಿಂದ ಅಂದರೆ ಸತ್ಯವಾದದ್ದು ಅವರ ಪ್ರಕಾರ ಸರ್ವವಿಜ್ಞಾನ ಮಿಥ್ಯಾಭೂತಗಳು ಸಾಧ್ಯವಾಗುವುದಿಲ್ಲ. ಐತದಾತ್ಮ ಇತ್ಯೇತಂ ಐತದಾತ್ಮಂ ಸಂಬಂಧಿ ತತ್ವಾಮಿಕಂ ತ್ವಮಪಿ ತದ್ವೈತಂ ಐತ್ಮವಾಸಿ ನ ಸೋऽಸಿ ಇತಿ ವಾ ತದಿತಿ ಲಿಂಗಾನ್ ಸಾಮ್ಯಂ ನ ಚಾತ್ರ ಅವಿದ್ಯಮಾನಮೇವ ಈಶ್ವರಂ ಸೃಷ್ಟಾದಿಕಂ ಚ ಪ್ರಾಪ್ಯಮೇವ ಆತ್ಮನೋ ಭಿನ್ನತ್ವೇನ ಪ್ರಾಪೇತ್ವಾ ತನ್ನಿಷೇಧ ಕಥಂ ಶ್ರುತೇಃ ಉನ್ಮತ್ತವಾಕ್ಯತ್ವಂ ನ ಸ್ಯಾತ್ ಅನುವಾದೋಪಿ ಯದಿದಂ ವಾಂತಿ ತನ್ನ ಯುಜ್ಯತೆ ಇತ್ಯಾದಿ ವಾಕ್ಯಂ ಪರಿಹಾರೇ ವಿಶೇಷಯುಕ್ತಿಂ ಚ ವಿನಾ ನ ದೃಷ್ಟಃ ಅತಿ ಪ್ರಸಂಗಶ್ಚಾನ್ಯತಾ ಅಭೇದ ಅನುವಾದೇನ ಭೇದೋಪದೇಶ ಕಿಮಿತಿ ನ ಸ್ಯಾತ್. ತತ್ವಮಸಿ ಶ್ರುತಿಯಿಂದ ವಾಕ್ಯದ ಹಿಂದಿನ ವಾಕ್ಯ ಐತದಾತ್ಮ ಇದಂ ಸರ್ವಂ, ಇದೇ ತತ್ವಮಸಿ ಪದವನ್ನು ಭೇದ ಪರವಾಗಿ ಅರ್ಥ ಮಾಡಿದಾಗ ಐತದಾತ್ಮನು ಪದಕ್ಕೆ ಭಗವಂತನಿಗೆ ಸಂಬಂಧಿಸಿದ್ದು, ಅವನೇ ಸ್ವಾಮಿ ಎಂದು ಅರ್ಥವಾಗುತ್ತದೆ. ಎಲ್ಲವೂ ಬ್ರಹ್ಮನಿಂದ ಅಭಿನ್ನ ಇದಲ್ಲ. ಸೃಷ್ಟಾದಿಗಳು ಆತ್ಮನಿಗಿಂತ ಭಿನ್ನವಾಗಿ ಬೇರೆ ಪ್ರಮಾಣದಿಂದ ತಿಳಿದು ಬಂದಿಲ್ಲ. ಹೀಗಿರುವುದರಿಂದ ತಿಳಿಯುವುದನ್ನು ಅನುವಾದ ಮಾಡಲು ಬರುವುದಿಲ್ಲ, ತಿಳಿಯದಿರುವುದನ್ನು ಅನುವಾದ ಮಾಡಲು ಬರುವುದಿಲ್ಲ. ಅಂದರೆ ಅಸತ್ತನ್ನು ಇಲ್ಲವೇ ಇಲ್ಲ, ಅದನ್ನು ಹೇಗೆ ನಾವು ವರ್ಣಿಸುವುದು? ಹೀಗೆ ಶಬ್ದ ಐತದಾತ್ಮಂ ಅಭೇದವನ್ನು ಹೇಳುವುದಿಲ್ಲ. ಆದ್ದರಿಂದ ತತ್ವಮಸಿ ಎಂಬಲ್ಲಿ ಭೇದವನ್ನು ಹೇಳಲು ಇದರಿಂದ ವಿರೋಧ ಬರುವುದಿಲ್ಲ. ಸರ್ವಶಾಖಾಂತೆ ಭೇದೋಕ್ತಶ್ಚ ಏತವೇವ ಯುಕ್ತಂ ನ ಸಂವತ್ಸರವಾಸಿನೇ ಪಬ್ರೂಯಾತ್ನ ಪ್ರವಕ್ತೆ ತಾಚಾರ್ಯಃ ಆಚಾರ್ಯಃ ಅಹಂ ವಿಶ್ವಂ ಭುವನಭ್ಯವಾಂ ಅನಂತೆ ಸ್ವರ್ಗೇ ಲೋಕೆ ಚ ಯೇ ಪ್ರತಿಷ್ಠತಿ ಇತಿ ಬ್ರಹ್ಮವಿದೋ ವಿದುಃ ನಮೋ ವಿಷ್ಣುವೇ ಮಹತೋ ಕರೋಮಿ ಪಶ್ಯಂತಿ ಆತ್ಮನಿ ಅವಸ್ಥಿತಾಂ ಇತ್ಯಾದಿ ಎಲ್ಲ ಶಾಖೆಗಳು ಕೊನೆಯಲ್ಲಿ ಭೇದವನ್ನೇ ಹೇಳಿದೆ, ಅಭೇದ ಎಲ್ಲೂ ಹೇಳಿಲ್ಲ. ಮಹಿದಾಸಾದಿ ಆಚಾರ್ಯರು 1 ಸಂವತ್ಸರ ಕಾಲ ಪೂರ್ತಿ ತನ್ನಲ್ಲಿ ಬೇರೆ ವಿದ್ಯೆ ಕಲಿತಿತು ವಿಷ್ಣು ಭಕ್ತಾದಿ ಗುಣವುಳ್ಳವನು ಎಂದು ಶಿಷ್ಯನು ಸಿದ್ಧನಾಗುವವರೆಗೂ ರಹಸ್ಯವಾದ ವಿದ್ಯೆಯನ್ನು ಹೇಳಿಕೊಡಬಾರದು, ಹಾಗೂ ಶಿಷ್ಯನಿಗೆ ಉಪದೇಶಿಸುವ ಶಕ್ತಿ ಇಲ್ಲದವನಿಗೂ ಹೇಳಿಕೊಡಬಾರದು ಎಂದು ತಿಳಿಸುತ್ತಾರೆ. ಸರ್ವೋತ್ತಮನಾದ ವಿಷ್ಣುವಿಗೆ ನಮಸ್ಕರಿಸುತ್ತೇನೆ, ಜ್ಞಾನಿಗಳು ಮತ್ತು ತಮ್ಮ ಹೃದಯದಲ್ಲಿರುವ ಪರಮಾತ್ಮನ್ನು ನೋಡುತ್ತಾರೆ ಇತ್ಯಾದಿ ಶಾಖಾಂಶದಲ್ಲಿ ಬರುವ ಶ್ರುತಿಗಳು ಭೇದವನ್ನೇ ಹೇಳುವುದು. ತೈತರೀಯದಲ್ಲಿ ಅಹಂ ವಿಶ್ವಂ ಶ್ರುತಿಯಲ್ಲಿ ಚತುರ್ಮುಖ ಬ್ರಹ್ಮನು ಇತರಿಗೆ ಶ್ರೇಷ್ಠನೆಂದು ಹೇಳಿ ಭೇದವನ್ನು ಹೇಳಲಾಗಿದೆ. ನಮೋ ವಿಷ್ಣುವೇ ಎಂಬಲ್ಲಿ ನಮ್ಯ ಭಾವವನ್ನು
ಪಶ್ಯಂತಿ ಆತ್ಮನಿ ಎಂಬಲ್ಲಿ ದೃಶ್ಯಭಾವವನ್ನು ಹೇಳಿ ಭೇದವನ್ನು ಸೂಚಿಸಲಾಗಿದೆ. ಸಾಮಾನ್ಯ ನಿಯಮ ಅನುದಾನ ಮಾಡಬೇಕಾದ ಮೊದಲು ಬರಬೇಕು, ನಿಷೇಧ ವಾಕ್ಯಗಳು ಕೊನೆಗೆ ಬರಬೇಕು. ಆದರೆ ಶ್ರುತಿಗಳಲ್ಲಿ ಶಾಖಾಂಚ ವಾಕ್ಯಗಳಲ್ಲಿ ಭೇದವನ್ನೇ ಪ್ರತಿಪಾದಿಸಿದ್ದು ಮೇಲೆ ಹೇಳಿದ ವಾಕ್ಯಗಳಿಂದ ಸ್ಪಷ್ಟವಾಗುತ್ತದೆ. ನಚ ಈಶ್ವರ ತದ್ಭೇದೋ ವಾ ಪ್ರತ್ಯಕ್ಷಸಿದ್ಧಃ ತತ್ಪಕ್ಷೇತು ಐಕ್ಯಾದೇರಪಿ ಮಿಥ್ಯತ್ವ ಸ್ವರೂಪಸ್ಯ ಚ ಪ್ರಸಿದ್ಧತ್ವಾತ್ ವ್ಯರ್ಥ ಏವ ಶ್ರುತಿಃ ಲಕ್ಷಿತಸ್ವರೂಪಸ್ಯಾಪಿ ನ ಸ್ವರೂಪಾತ್ ವಿಶೇಷತಃ ನಿರ್ವಿಶೇಷತ್ವೋಕ್ತೇಃ ಮಿಥ್ಯಾವಿಶೇಷೋಕ್ತೋ ಚ ಪ್ರಮಾಣ್ಯಂ ಶ್ರುತೇಃ ಮಿಥ್ಯಾತ್ವಂ ಅಮಿಥ್ಯೇವ ತೇಷಾಂ ಅತಃ ಸತ್ಯತ್ವಂ ಸತ್ಯಂ ಸ್ಯಾತ್ ಚ ಉಪಾಧಿಕೃತಭೇದೇ ನ ಉಪಾಧಿಮಿಥ್ಯಾತ್ವೇ ತು ಅಪ್ರಾಪ್ತಾಮೇವ ಉಪಾಧಿಭೇದಸ್ತು ಪ್ರಾಪ್ಯತ್ವಪರವಿದ್ಯ ನಿಷಿದ್ಧತೆ ಇತಿ ಸ ಏವ ದೋಷಾಃ ಸತ್ಯೋಪಾಧಿಪಕ್ಷೇಪಿ ಹಸ್ತಪಾದಾಜ್ಯ ಉಪಾಧಿಭೇದೇಪಿ ಭೋಕ್ತುಂ ಏಕತ್ವದೃಷ್ಟೇ ಏಕೇನೈವ ಈಶ್ವರೇಣ ಸರ್ವೋಪಾಧಿಗತಂ ಸುಖಂ ದುಃಖಂ ಭುಂಜೇತ ಇತ್ಯೇವಾದೇಹ ದೋಷಃ ಸಮ ಏವ ಅಚೇತನ ನಾಮಾನುಭಾವಾತ್ ನ ತತ್ಸಾಮ್ಯಂ ಅತೋ ಜೀವೇಶ್ವರಯೋ ಭೇದಃ ಏವ ಇತಿ ಸಿದ್ಧಂ. ಜೀವೇಶ್ವರ ಭೇದ ಪ್ರತ್ಯಕ್ಷ ಸಿದ್ಧವಲ್ಲ. ಐಕ್ಯಾದಿಗಳು ಮಿಥ್ಯಾಧರ್ಮಗಳು ಎಂದು ಹೇಳಿದರೆ ಇವುಗಳನ್ನು ಹೇಳುವ ಶ್ರುತಿಗಳು ಅಪ್ರಾಮಾಣ್ಯವೆನಿಸುವುದು. ಅದ್ವೈತಗಳ ಪ್ರಕಾರ ಇವುಗಳ ಮಿಥ್ಯಾತ್ವವು ಮಿಥ್ಯಾಭೂತವಾಗಿದೆ. ಹೀಗಿರುವುದರಿಂದ ಸತ್ಯತ್ವವನ್ನು ಸ್ಥಾಪಿಸುವಂತಾಯಿತು. ಹೀಗೆ ಪರಮಾತ್ಮನ ಧರ್ಮಗಳೆಲ್ಲ ಸತ್ಯವೆಂದು ಸಿದ್ಧವಾಯಿತು. ಏಕಮೇವ ಅದ್ವಿತೀಯ ಮಿಥ್ಯಾ ಶ್ರುತಿಗಳಲ್ಲಿ ಐಕ್ಯ ಮೊದಲಾದ ಧರ್ಮಗಳನ್ನು ಅದ್ವೈತ ಮತ ರೀತಿಯ ಹೇಳಲು ಬರುವುದಿಲ್ಲ. ಬ್ರಹ್ಮಸ್ವರೂಪವನ್ನು ಹೇಳಲು ಬರುವುದಿಲ್ಲ ಇತ್ಯಾದಿಯಾಗಿ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಶ್ರುತಿಗಳು ಅದ್ವೈತ ಪರವಲ್ಲ ಎಂದು ಸಿದ್ಧವಾಗುತ್ತದೆ. ರೂಪಂ ರೂಪಂ ಪ್ರತಿರೂಪೋ ಬಭೂವ ಎಂಬ ಕಾಟಕೋಪನಿಷತ್ತಿನ ಶ್ರುತಿಯು ಜೀವನು ಪರಮಾತ್ಮನ ಪ್ರತಿಬಿಂಬ ಎಂದೇ ತಿಳಿಸ್ತಾ ಇದೆ. ಒಂದು ಅನುಮಾನ ಜೀವಾತ್ಮರು ಅನಾದಿಯಾದ್ದರಿಂದ ನಿತ್ಯರು, ಹಾಗೆ ಇನ್ನೊಂದು ಅನುಮಾನ ದೇವರ ಪ್ರತಿಬಿಂಬರು. ಇದಕ್ಕೆ ಕಾರಣವಾದ ದೇಹ ಮತ್ತು ದೇಹ ಪರಮಾತ್ಮನ ಸನ್ನಿಧಿ ನಶ್ವರವಾದ ಜೀವರು ಅನಿತ್ಯರು, ವಿರೋಧಿ ಇದ್ದು ಇದಕ್ಕೆ ಸತ್ಪ್ರತಿಪಕ್ಷ ಎಂಬ ದೋಷ ಬರುತ್ತದೆ. ನಿತ್ಯರಾದ ಜೀವಿಗಳ ಭೌತಿಕ ದೇಹಗಳು ಅಂದರೆ ಸ್ಥೂಲ ದೇಹ ಅಂತವಂತ ನಶ್ವರ ಕೊನೆ ಉಳ್ಳುದ್ದು. ಆದರೆ ಜೀವರ ಸ್ವರೂಪ ದೇಹ ನಿತ್ಯ, ಆದ್ದರಿಂದ ಜೀವರು ನಿತ್ಯರು. ಜೀವರ ಭಿನ್ನವಾದ ಶರೀರವು ಅನಿತ್ಯ, ಅಂದರೆ ಪರಮಾತ್ಮನ ದೇಹ ಅವನಿಗಿಂತ ಭಿನ್ನವಾಗಿಲ್ಲ, ಆದ್ದರಿಂದ ಅನಿತ್ಯವಲ್ಲ. ಜೀವನಲ್ಲಿ ಪ್ರತಿಬಿಂಬ ಕಾರಣವಾದ ಉಪಾಧಿಗೂ ಬಿಂಬನಾದ ಪರಮಾತ್ಮನಿಗೂ ಇರುವ ಸಂಪರ್ಕಕ್ಕೆ ಎಂದು ಚ್ಯುತಿ ಇಲ್ಲ. ಆದ್ದರಿಂದ ಪ್ರತಿಬಿಂಬರಾದ ಜೀವರಿಗೆ ನಾಶವಿಲ್ಲ. ಅಪ್ರಮೇಯ ಪ್ರಮಾಣ ಪರಿಮಿತಿ ಇಲ್ಲದ ಎಲ್ಲೆಡೆ ವ್ಯಾಪ್ತವಾದುದು. ಇದು ಪರಮಾತ್ಮನಲ್ಲಿ, ಆದರೆ ಜೀವಾತ್ಮನಲ್ಲಿ ಇಲ್ಲ. ಕಾರಣ ಅವನು ಅಣು ಸರ್ವಗತನಲ್ಲ. ಆದ್ದರಿಂದ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ಪ್ರತಿಬಿಂಬ ಜೀವ. ಹೀಗಿದ್ದ ಮೇಲೆ ಬಿಂಬ ಉಪಾಧಿಗಳ ಸನ್ನಿಧಿಗೆ ನಾಶವೇ ಇಲ್ಲ. ಸರ್ವಗತನಾದ ಪರಮಾತ್ಮನಿಗೆ ಪ್ರತಿಬಿಂಬ ಹೇಗೆ ಮಾಡುತ್ತಾರೆ? ಇಲ್ಲಿ ಪ್ರತಿಬಿಂಬ ಕನ್ನಡಿಯಂತೆಲ್ಲ ಜೀವನದಲ್ಲಿರುವ ಪರಮಾತ್ಮನ ಅಲ್ಪ ಸಾದೃಶ್ಯ ಪ್ರತಿಬಿಂಬತ್ವ. ಹೀಗೆ ನ ತ್ವೇವ ಹರಿಹಿ ಎಂಬ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಅನುಮಾನದಿಂದ ಜೀವನು ನಿತ್ಯನೆಂದು ಸಿದ್ಧವಾಗುತ್ತದೆ. ಹೀಗೆ ಜೀವ ನಿತ್ಯನಾದ್ದರಿಂದ ಜೀವಿಗೆ ನಾಶವಿಲ್ಲ. ಆದ ಕಾರಣ ಜೀವನಾಶ ಎಂಬ ಭ್ರಮೆಯಿಂದ ದುಃಖಿತನಾಗುವುದು ಸರಿಯಿಲ್ಲ. ಆದರೆ ದೇಹನಾಶವಾದರೂ ಅದರ ಪ್ರತಿನಿಧಿಯಾಗಿ ಮತ್ತೊಂದು ಹೊಸ ದೇಹ ಬರುವುದರಿಂದ ಬಂಧುಗಳ ದೇಹನಾಶಿಯಿಂದ ಆಗುವ ದುಃಖವು ಅವರಲ್ಲಿ ಹೆಚ್ಚಿನ ಅಭಿಮಾನವಿರುವುದರಿಂದ ನಾಶಿಯಾದ ದೇಹ ಸಂಹಾರದ ವಿಷಯದಲ್ಲಿ ದುಃಖ ಪಡುವ ಕಾರಣವೇ ಇಲ್ಲ. ಆದ್ದರಿಂದ ಭರತವಂಶದ ಭಗವಂತನ ಆರಾಧನೆ ಎಂದು ನೀನು ಯುದ್ಧ ಮಾಡು. ನಾವು ನಿತ್ಯರು, ಪರಮಾತ್ಮ ನಿತ್ಯ, ನಮಗೂ ಭಗವಂತ ನೆನೆಸಿಕೊಂಡವನಿಗೂ ವಿಶೇಷ ಏನೂ ಇಲ್ಲ. ಅವನ ಆರಾಧನೆ ಅಗತ್ಯವೇನು? ಈ ರೀತಿಯಲ್ಲಿ ಪ್ರಶ್ನೆ ಮಾಡಬಾರದು.
4 ವಿಧವಾದ ಸ್ವರೂಪನಾಶ, ದೇಹನಾಶ, ದುಃಖ ಪ್ರಾಪ್ತಿ, ಅಪೂರ್ಣತೆ ನಾಶಗಳು ಇದೆ. ಜೀವರಲ್ಲಿ ಸ್ವರೂಪನಾಶ ಬಿಟ್ಟು ಮಿಕ್ಕೆಲ್ಲ ನಾಶಗಳಿದೆ. ಆದರೆ ಪರಮಾತ್ಮನಲ್ಲಿ 3 ವಿಧವಾದ ನಾಶವೂ ಇಲ್ಲ. ಆದ್ದರಿಂದ ಅವನನ್ನು ಅವಿನಾಶಿ ಎಂದು ಹೇಳುತ್ತಾ ಇದೆ. ತೂ ಶಬ್ದ ವಿಷ್ಣುವಿನ ಅವಿನಾಶವು ನಮಗಿಂತ ವಿಶಿಷ್ಟವಾದುದು ಎಂದು ತಿಳಿಸಲು ಪ್ರಯೋಗವಾಗಿದೆ. ಜೀವಾತ್ಮರು ಕಾಲತಃ ವ್ಯಾಪ್ತರು, ಆದರೆ ದೇಶತಃ ಮತ್ತು ಗುಣತಃ ಅವರಲ್ಲಿ ವ್ಯಾಪ್ತಿ ಇಲ್ಲ. ಶ್ರೀಹರಿಗೆ ದೇಶ, ಕಾಲ, ಗುಣ ಇದು 3 ವ್ಯಾಪ್ತಿ ಇದೆ. ಇದೇ ಭಗವಂತನಿರುವ ಮತ್ತೊಂದು ವಿಶೇಷ. ಪರಮಾತ್ಮನು ಅನಾಶಿನೋ ಅಪ್ರಮೇಯಸ್ಯ ಎಂದು ಯಾಕೆ ಸಂಭವಿಸಿದ್ದಾರೆ ಎಂದರೆ, ಪರಮಾತ್ಮನು ಸರ್ವತಾ ನಾಶವಿಲ್ಲದ ಕಾರಣ ಅವನೇ ಸ್ವತಂತ್ರನು. ಆದ್ದರಿಂದ ಅವನ ಅಧೀನ ಮೋಕ್ಷ. ಎಲೆ ಅರ್ಜುನನೇ, ಯುದ್ಧವೆಂಬ ನಿನ್ನ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಮಾಡಿದರೆ ಅದು ಶ್ರೀಹರಿಯ ಆರಾಧನೆಯಾಗಿ ಅವನು ದುಃಖರಹಿತವಾದ ಜರ ಮರಣವಿಲ್ಲದ ಆನಂದಮಯವಾದ ಮೋಕ್ಷವನ್ನು ಕಳಿಸುತ್ತಾನೆ ಎಂಬುದು ಅರ್ಥ. ಹೀಗೆ ಈ ಭಗವದ್ಗೀತೆಯ 2ನೇ ಅಧ್ಯಾಯದ 18ನೇ ಶ್ಲೋಕದ ವಿಸ್ತಾರವಾಗಿ ಅರ್ಥವನ್ನು ಶ್ರೀಮದಾನಂದ ತೀರ್ಥರು ತಿಳಿಸುವುದರ ಮೂಲಕ ಜೀವ ಮತ್ತು ಭಗವಂತನಲ್ಲಿ ಭೇದವೇ ಇದೆ, ಅಭೇದ ಎಲ್ಲೂ ಇಲ್ಲ. ಅದನ್ನು ತಿಳಿಸೋಸ್ಕರವಾಗಿಯೇ ಅಂತವಂತೈಮೇ ದೇಹ ನಿತ್ಯಸ್ಯ ಉಕ್ತ ಶರೀರಿಣಃ ಅನಾಶಿನಃ ಅಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ಯ ಭಾರತ. ಅರ್ಜುನಿಗೆ ಹೇಗೆ ಯುದ್ಧ ಮಾಡವು ಅಂತ ಹೇಳಿದರು, ಹಾಗೆ ನಮಗೆಲ್ಲರಿಗೂ ಮಾಡಬೇಕಾದೇನು? ನಮ್ಮ ಯೋಗ್ಯತಾಪೂರ್ಣವಾಗಿ ಸಾಧನೆಯನ್ನು ಮಾಡಿಕೊಳ್ಳಿ. ಸಾಧನೆಗೆ ಬೇಕಾದ ಕರ್ತೃತ್ವ ಶಕ್ತಿ ನಮ್ಮಲ್ಲಿ ಇದೆ. ಭಗವಂತ ದತ್ತಕನಾಗಿದ್ದಾನೆ. ಅದನ್ನು ಉಪಯೋಗಿಸಿಕೊಂಡು ಶಾಸ್ತ್ರದ ಆಧಾರದಿಂದ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಯಿರಿ. ಅವನಿಂದ ಭಿನ್ನ ಎಂಬುದು ಸುಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಈ ಜ್ಞಾನವನ್ನು ನಾವು ತಿಳಿದುಕೊಂಡಾಗ ಭಗವಂತನ ಬಿಟ್ಟು ಎಲ್ಲವೂ ನಮಗೆ ಹೇಯ ರೂಪವಾಗಿ ಕಾಣಿಸುತ್ತದೆ. ಭಗವಂತ ಅಹೇಯನಾಗಿದ್ದಾನೆ. ಆದ್ದರಿಂದ ಅವನೇ ನಮ್ಮಲ್ಲಿ ಬಿಂಬನಾಗಿ ಕೂತಿದ್ದಾನೆ. ಬಿಂಬನಾಗಿರತಕ್ಕಂಥವನು ಅಹಂ ಶಬ್ದವಾಚನಾಗಿದ್ದಾನೆ. ಅವನು ನಮ್ಮನ್ನು ಬಿಟ್ಟು ಇರಲಾರ, ನಾವು ಅವನನ್ನು ಬಿಟ್ಟು ಇರಲಾರೆವು. ಭಗವಂತ ಸ್ವತಂತ್ರನಾದ್ದರಿಂದ ನಮ್ಮನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಆದ್ದರಿಂದ ಅವನಿಗೆ ಜೀವ ಅಂತ ಹೆಸರು. ಭಗವಂತನಿಗೆ ನಮ್ಮ ರಕ್ಷಣೆ ಮಾಡಬೇಕೆಂಬ ಯಾವ ಗೊಡವೆಯೂ ಇಲ್ಲ. ಆದರೆ ಅವನು ಕರುಣಾಪೂರ್ಣನಾಗಿ ಭಗವಂತ ನಮ್ಮನ್ನು ರಕ್ಷಿಸುತ್ತಿದ್ದಾನೆ. ಆದ್ದರಿಂದ ನಾವು ಎಚ್ಚರಾಗಿದ್ದೇವೆ. ಇದನ್ನು ಮನಸ್ಸಿನಲ್ಲಿ ಶತಾಂಶವಾಗಿ ಯಾವ ಸಂಶಯ ಇಲ್ಲದೆ ತಿಳಿದುಕೊಂಡು ಭಗವದ್ ಆರಾಧನೆ ಮಾಡಿ ಎಂಬುದೇ ಮುಖ್ಯವಾಗಿ ಪಂಚಭೇದ ತಾರತಮ್ಯವನ್ನೇ ಈ ಭಗವದ್ಗೀತೆಯ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿರುವುದನ್ನೇ ಯಥಾರ್ಥವಾದಲ್ಲಿ ಶ್ರೀಮದಾನಂದ ತೀರ್ಥರು ಈ ತಾತ್ಪರ್ಯ ಮತ್ತು ಭಾಷ್ಯದ ವಿಶೇಷಾಕಾರವಾಗಿ ತಿಳಿಸಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬ ಜೀವ ತನ್ನ ಕರ್ತೃತ್ವ ತಿಳಿದ ಕೂಡಲೇ ಮುಖ್ಯವಾದ ತಿಳುವಳಿಕೆ ಏನಾಗಿರಬೇಕು? ಪಂಚಭೇದ ತಾರತಮ್ಯದಲ್ಲಿರಬೇಕು. ಇದು ಶಾಶ್ವತವಾದದ್ದು ಎಂಬುದನ್ನು ತಾನು ತಿಳಿದುಕೊಳ್ಳಬೇಕು, ಪರರಿಗೂ ತಿಳಿಯುವಂತೆ ಬೋಧಿಸಬೇಕು. ಇದು ಮೋಕ್ಷಕ್ಕೆ ಪ್ರಥಮ ಹೆಜ್ಜೆಯಾಗುತ್ತದೆ. ಇದಕ್ಕೆ ಸಮ್ಯಕ್ ಜ್ಞಾನ ಎಂದು ಹೆಸರು. ನಮಗೆ ಇದು ಕಲ್ಪಿತವಾದ ಬೇರೆ ಬೇರೆ ಎಲ್ಲ ಜ್ಞಾನವನ್ನು ಬಿಟ್ಟು ಯಥಾರ್ಥವಾದ ಈ ಜ್ಞಾನವನ್ನು ತಿಳಿಯಲಿ ಎಂದು ಹೇಳಿ ಶ್ರೀ ಪುರಂದರದಾಸರು 10 ಜನ ವರದರನ್ನು ಪ್ರತ್ಯೇಕವಾಗಿ ಗುರುತಿಸಿ ಅವರನ್ನು ಶ್ಲಾಘಿಸಿದ್ದಾರೆ. ವರದರು ಎಂದು ತಿಳಿಸಿದ್ದಾರೆ. ಎಲ್ಲರೂ ಐಕ್ಯಪರವಾಗಿದ್ದರೆ 10 ಜನರನ್ನು ಹೇಳುವ ಉದ್ದೇಶವೇ ಇರ್ತಾರಲಿಲ್ಲ. ಅದರಂತೆ ನಮ್ಮಲ್ಲೂ ಸಹ ನಮ್ಮಲ್ಲಿ ಭಿನ್ನತೆಯನ್ನೇ ನಾವು ನೋಡಬೇಕು. ಪ್ರತಿಯೊಬ್ಬರು ಜೀವರು ಭಿನ್ನರಾಗಿದ್ದೇವೆ. ಪ್ರತಿಯೊಬ್ಬರ ಸಾಧನೆಯೂ ಭಿನ್ನವಾಗಿದೆ, ಯೋಗ್ಯತೆ ಭಿನ್ನವಾಗಿದೆ. ಆದರೆ ಚಿಂತನೆ ಏನು ಮಾಡಬೇಕು? ಭಿನ್ನತ್ವದಲ್ಲಿ ವಿಶಿಷ್ಟತೆ ಇದೆ. ಏನು ವಿಶಿಷ್ಟತೆ? ಎಲ್ಲರೂ ಪರಾಧೀನರು ಮತ್ತು ತಾರತಮ್ಯವಿದೆ. ಪರಸ್ಪರ ಜೀವರಲ್ಲಿ ತಾರತಮ್ಯವಿದೆ.
ಉನ್ನತ ಜೀವರು ದೇವತೆಗಳಾಗಿದ್ದಾರೆ, ಅಧಮ ಜೀವರು ದೈತ್ಯರಾಗಿದ್ದಾರೆ, ಮಧ್ಯಮ ಜೀವರು ಮನುಷ್ಯರಾಗಿದ್ದಾರೆ ಎಂಬುದನ್ನು ನಾವು ಪ್ರಮುಖವಾಗಿ ತಿಳಿದುಕೊಂಡಾಗ ಈ ತಾರತಮ್ಯ ಎಂಬುದು ದೇವತೆಗಳಲ್ಲೂ ತಿಳಿಯಬಹುದು, ಮನುಷ್ಯರಲ್ಲೂ ತಿಳಿಯಬಹುದು, ದೈತ್ಯರಲ್ಲೂ ತಿಳಿಯಬಹುದು. ಅದರಂತೆ ಪಂಚಭೇದ ಎಂಬತಕ್ಕಂಥದ್ದು ಅತಿ ಸ್ಪಷ್ಟವಾಗಿ ತಿಳ್ಕೊಂಡಾಗ ಭೇದ ಎಂಬುದು ಸರ್ವತ್ರ ಸ್ಥಾಪಿತವಾಗಿದೆ. ಅದು ಪ್ರತ್ಯಕ್ಷದಲ್ಲೂ ಕಾಣಬಹುದು, ಅನುಮಾನದಲ್ಲೂ ಕಾಣಬಹುದು, ಆಗಮನದಲ್ಲಿ ವಿಶೇಷ ಆಕಾರವಾಗಿದೆ ಎಂಬುದನ್ನು ಅನೇಕ ಶ್ರುತಿ ಸ್ಮೃತಿ ಉದಾಹರಣೆಯಿಂದ ಶ್ರೀಮದಾನಂದ ತಿಳಿಸಿಕೊಟ್ಟಿದ್ದಾರೆ. ಇಂಥ ಶ್ರೇಷ್ಠ ವಿಷಯವನ್ನು ತಿಳಿಸಿದ ಶ್ರೀಮದಾನಂದ ತೀರ್ಥರ ಅವರ ಮಾರ್ಗದರ್ಶಕವಾಗಿ ಪುರಂದರದಾಸರು 10 ಜನ ವರದನ್ನು ನೀಡಿ ಚಿಂತಿಸಿದ್ದಾರೆ ಎಂಬುದೇ ಮುಖ್ಯ ತಾತ್ಪರ್ಯ. ಆದ್ದರಿಂದ ಪುರಂದರದಾಸರಿಗೆ ಅನೇಕ ನಮಸ್ಕಾರಗಳು ಸಲ್ಲಿಸಿ ಅವರ ಅಂತರ್ಯಾಮ್ಯ ಪುರಂದರನಿಗೆ ಇಷ್ಟಾದರೆ ಮುಕ್ತಿ ವಿಧೇಮ ಎಂದು ಹೇಳಿ, ಇಂಥ ಶ್ರೇಷ್ಠ ಜ್ಞಾನ ಬರುವುದಕ್ಕೆ ಸಾಧ್ಯವಾದದ್ದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಮನು ಅವಬೋಧೆಯ ಧಾತು ಎಂದರೆ ತಾನು ತಿಳಿದು ಇನ್ನೊಬ್ಬರಿಗೆ ತಿಳಿಸಬೇಕು. ಏನು ತಾನು ತಿಳಿಯಬೇಕು? ಪಂಚಭೇದ ತಾರತಮ್ಯವನ್ನೇ ತಿಳಿಯಬೇಕು. ಏನು ಬೋಧಿಸಬೇಕು? ಪಂಚಭೇದ ತಾರತಮ್ಯವನ್ನೇ ಬೋಧಿಸಬೇಕು ಎಂಬುದೇ ಅಂತಿಮವಾದ ನಿರ್ಧಾರ ಮಾಡಿಕೊಳ್ಳಿ. ಇಂತಹ ಮನುಷ್ಯ ಜನ್ಮದಲ್ಲಿ ಈ ಸುದೃಢವಾದ ಜ್ಞಾನ ಬರಬೇಕು. ಈ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ನಮ್ಮ ತಂದೆಯ ತಾಳೆ ಅನುಗ್ರಹಪೂರ್ವಕ ನಾವು ಚಿಂತಿಸಬೇಕು. ತಂದೆಯ ತಾಳೆ ಇರುವಿಕೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರನ್ನು ಕಣ್ಣಿಗೆ ಕಾಣುವಂತಾಗಿದ್ದರೆ ಅದೃಷ್ಟವಾಗಿ ದೇವತೆಗಳು ತತ್ವಾಭಿಮಾನಿಗಳಾಗಿ ದೇಹದೊಳಗಿದ್ದು ಎಲ್ಲ ಕರ್ಮವನ್ನು ಮಾಡುತ್ತಾ ಇದ್ದಾರೆ, ಮಾಡಿಸುತ್ತಿದ್ದಾರೆ, ಪ್ರೇರಣೆ ಮಾಡುತ್ತಾರೆ. ಆದ್ದರಿಂದ ಅವರ ವಿಶೇಷ ಅನುಗ್ರಹವನ್ನು ಚಿಂತಿಸಬೇಕು. ಕೃತಸ್ಮರ ಕೃತಸ್ಮರ ಕೃತಗಂ ಸ್ಮರ ಎಂಬುದಾಗಿ ಇವರೆಲ್ಲೂ ಮೇಲಾಗಿ ಭಾರತೀಪತಿ ವಾಯುದೇವರ ವಿಶಿಷ್ಟ ಆಕಾರವಾಗಿ ಭಗವಂತನ ವಿಶೇಷ ಆಜ್ಞಾ ಪ್ರಕಾರವಾಗಿ ಸಕಲ ಜೀವರಲ್ಲೂ ಪ್ರಾಣಧಾರಕನಾಗಿ ಉಸಿರು ಕೊಟ್ಟು ಶಕ್ತಿ ಕೊಟ್ಟು ಭಗವಂತನ ಪ್ರಜ್ಞೆಯನ್ನು ತೋರಿಸುತ್ತಾ ಇರುವುದರಿಂದ ಆಚಾರ್ಯ ಪ್ರಥಮೋಸ್ಮಾಕಂ ಆಚಾರ್ಯಾಣಿ ಭಾರತೀ ದೇವೋ ಭಗವಾನ್ ಶೇಷಃ ದೇವಿ ಮಂಗಳದೇವತಾ ಎಂಬುದನ್ನು ಸುಸ್ಪಷ್ಟವಾಗಿ ತಿಳಿದುಕೊಂಡು ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ ಭಗವಂತ. ಎಲ್ಲವೂ ಅವನ ನಿಯೋಜಿತವಾಗಿಯೇ ಕೆಲಸ ಇವರಲ್ಲಿ ನಡೆಯುತ್ತಿರುವುದರಿಂದ ಆ ಬಿಂಬನಿಗೆ ನಾವು ಹೇಗೆ ಪ್ರತಿರೂಪ ಸಲ್ಲಿಸುವಂದರೆ ಭೂಯಿಷ್ಠ ಅಂತ ನಮ್ಮ ಮುಕ್ತಿ ವಿಧೇಮ, ಭೂಯಿಷ್ಠ ಅಂತ ನಮ್ಮ ಮುಕ್ತಿ ವಿಧೇಮ, ಭೂಯಿಷ್ಠ ಅಂತ ನಮ್ಮ ಮುಕ್ತಿ ವಿಧೇಮ ಅಂತ ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣಾರ್ಪಣಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.